ಶ್ರೀ ಮಹಾಗಣಪತಿ ದೇವರಿನ ಭಕ್ತಿಯಿಂದ ಇನ್ನೊಂದು ಕರೆದು ಪೋಯಿನ ಎಂಕಲ ಗುರಿಯರಿನ ಮಾತ ನಿಂಪು ಮಲ್ತದ್ದು ಉಳು ಸೇರಿ ನಚ್ಚಿನ ಮಾತ ಜನಮಂದಿರನ ಮೋಕಿದೆತ್ಕೊಂಡು ಕೂಡಿ ಸೂರ್ಯ ದೇವಿನ ಪಟ್ಟಾಯಿ ಕತ್ತರು ಅಂಚಿನ ಹೊರತು పొర్ల సింగారుడు ఐతాయించి ಈ ಊರುಡು ಮೋಕಿದ ಲಿಂಪುನು ಕುರಿದು ಗೌಜಿ ಗದ್ದಡೆ ಬಂಟ್ವಾಳ ತಾಲೂಕದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಟೂರು ಕೆದಲ ಶಾಲೆದ ಶತಮಾನೋತ್ಸವ ಸಂಭ್ರಮದಲ್ಲಿ ಬಂದುಲೆ ಮೂಡಾಯಿ ಗಟ್ಟ ಪಟ್ಟಾಯಿ ಕಡಲೆ ತಿನ್ಕಾಯಿ ಬಡ್ಕಾಯಿ ಪಚ್ಚ ಬಜಿದ ಸಿಂಗಾರುಡು ತುಳುವನಾಡು ಆಚಾರ ವಿಚಾರ ನಂಬಿಕೆ ಜಾನಪದ ಕಲೆ ಸಾಹಿತ್ಯದ ಒಟ್ಟಿಗೂ ಲೋಕದ ಕಣ್ಣಾಯಿಂಚಿ ತುಳುನಾಡಡಿ ಶಿಕ್ಷಣ ಕ್ಷೇತ್ರದ ಬಲ್ತಿನ ಸಾಧನೆ ತುಳುನಾಡದ ಪೆರ್ಮೆ ಬರವಡು ಬಿಡಿಸಿರಿ ಜೋಕುಲು ಶಿಕ್ಷಣ ಕ್ಷೇತ್ರಡು ಕಟ್ಟೋದು ಅವೇತೋ ಜೋಕುಲಿಗೆ ವಿದ್ಯಾದಾನ ಬಲ್ತಿನ ಪುಣ್ಯಾತ್ಮೇರಿ ಪುಟ್ಟಿನ ಅಂಚಿನ ತುಳುನಾಡು ಬಂದಲೆ ಇಂಚಿಚ್ಚಿ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕು ಅಮ್ಟೂರು ಗ್ರಾಮದ ಕೆದಿಲ ಪಂಪಿನ ಕಿನ್ಯ ಊರುಡು ಪಿರಾವದ ಮೆಡ್ರಾಸ್ ಸರ್ಕಾರದ ಅನುಪತ್ತೊಂದು ರಡ್ಡು ಸರತ್ತ 20 ಈ ಮಣ್ಣಡಿ ಈ ವಿದ್ಯಾದಯಗಳು ಉಂಟಾಂಡು ಊರದ ಮಾತ ಜನಮಂದಿಲೆಗೆ ಬರವು ಕಲ್ಪಾಡು ಪಂಪಿನ ಮಲ್ಲ ಉದ್ದೇಶನ ದಿವೊಂದು ಬತ್ತಿನ ದಿವಂಗತ ಕೆದ್ಲ ಪರಮೇಶ್ವರಯ್ಯ ಮೇರ್ನ ಉಡಲ್ದ ಮಲ್ಲ ಮನಸ್ಸಿಡಿ ಈ ವಿದ್ಯಾದೇಗುಲ ಕಟ್ಟೆರೆ ಜಾಗಿನ ಕೊರ್ನ ಮಲ್ಲ ಪುಣ್ಯಾತ್ಮೇರೆ ಸುರುಕಾದೆ ಒಂಜಿನೇ ದೈನ್ಯ ಬಿಟ್ಟ ಸುರುವಾಯಿನಂಚಿನ ಈ ವಿದ್ಯಾದೇಗುಲ ದಿವಂಗತ ಕೆದ್ಲ ಶಂಕರನಾರಾಯಣ ರಾವ್ ಮೇರ್ನ ಪ್ರಯತ್ನದ ಫಲವಾದಿ ಆಜಿನ ಬಗ್ಗೆ ಎಲ್ನೆ ಬರವುದ ಕೊಟ್ಟೆಗೆ ಅವಕಾಶ ತಿಕ್ಕೊಂಡು 5 ಬಕ್ಕ ಇನಿ ಮುಟ್ಟಗಲ ಸಾರ ಜನಮಾನಲಿಗೆ ಬರವುದ ಗೇನನ್ನು ದಿಂಜಾಯಿನಿ ಮಾತ್ರ ತಂದೆ ಸಮಾಜಡು ಮಲ್ಲ ಗೌರವಡು ತೋಜಿನಂಚಿನ ಸ್ಥಾನಮಾನಲ ಕೊರಂಡು ಜಾತಿ ಮತ ಭೇದ ಪಂತಲಿನ ಮತದಿದೆ ಅವೇದು ವಿದ್ಯೆಯನ್ನು ಕಲ್ತಿನಂಚಿನ ಕಿನ್ಯ ದೇಗುಲ ಕೆದಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇನಿ ಊರು ಪರ ಊರದ ಮಾತ ಬಂಧುಗಳ ಸಹಕಾರದ ಒಟ್ಟಿಗೂ ಶತಮಾನೋತ್ಸವ ಸಂಭ್ರಮದ ಈ ಪೊರ್ಲಗಂಟದಲ್ಲಿ ಗೇಲದ ಕೋಡಿಯ ತಡಬಂಡದ ದೇವರಿಗೆ ಸುಗಿಪು ಸಂದಾಯ ಮಲ್ಪೆರೆ ಉಷಾ ಕಾರಂತ್ ಬಕ ರಶ್ಮಿ ಕಾರಂತ್ ಬೀರಣಿ ಚಾವಡಿಗಳು ತಂದಲ್ಲ ದಯಮಲ್ ತಗಲಿ ಬರ್ತದೆ ಈ ಪೊರ್ಲಗಂಟದಲ್ಲಿ ಚಾಲನೆ ಕೊರಡು ಪಂದಕ್ಕೆ ಅನ್ನೋದಲ್ಲೇ ಭಾರತ ಲಿಖಿತ
ಕಷ್ಟನು ಕರಿಪುಲ ಪುರ್ಲದ ಕಜ್ಜುಗು ಗೆಲ್ಮೆಲ ಕೊರ್ಲ ತಪ್ಪಿತ್ತಿನಕ್ಕೆ ಮಾಪನಟ್ಟೊಂದು ಈ ಪುರ್ಲಗಡ್ಡದ ಲೇಸನ ಗೇಲದ ಕೊಡಿಯತ್ತಲ ಪಡೆದ ದೇವರಿಗೆ ಸುಗಿಪು ಸಂದಾಯ ಬಲ್ತಿನ ಅಂಚಿನ ಉಷಾಕಾರಂತ ರಶ್ಮಿಕಾರಂತ ಬುಕ್ಲೆ ಸೊಲ್ಮೆ ಸಂದಾಯತ ಬಲ್ತೊಂದು ಇಡಿತ ಶತಮಾನಸ್ಸು ಸಂಭ್ರಮದ ಈ ಪುರ್ಲಗಡ್ಡದ ಚಾವಲ್ಡ್ ಬತ್ತಿನ ಗಣ್ಣೀರು ನಮ್ಮ ಮಾತಿರೆಲ್ಲ ಮೋಕೆಡಿ ಎತ್ಕೊಂಡ್ರೊಳ್ಳೇರು ಎಂಗಳ ಶತಮಾನಸ್ಸು ಸಮಿತ ಗುರಿಕಾರ್ಲ ಅಂಚಿನ ಶುದ್ಧ ಚಂದ್ರಾಸ್ರೈ ಬಾಲಾಜಿ ಬೈಲು ವಿದ್ಯಾದಿ ದೇವತೆ ಶಾರದಾಂಬೆಗೆ ಪುಡಮುಡುತ್ತಾ ಸೀಮೆಯ ಆರಾಧ್ಯ ಮೂರ್ತಿಯಾದಂಥ ನಿಟ್ಲಾಕ್ಷ ಸದಾಶಿವದೇವರಿಗೆ ಮನಸಾ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶತಮಾನೋತ್ಸವದ ಈ ಸಮಾರಂಭದ ಶುಭ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಹಾಗೂ ಸೇರಿರುವಂಥ ಹಿರಿಯ ವಿದ್ಯಾರ್ಥಿಗಳಿಗೆ ಊರಿನ ಮಹಾಜನಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ನಮ್ಮ ಶತಮಾನ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಎಂ ಶ್ರೀನಿವಾಸರಾವ್ ಮಕ್ಕಾರು. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಒಂದು ಮಾತಿದೆ. ಶ್ರೀನಿವಾಸರಾಯರು ಮಾತಾಡೋದು ಬಹಳ ಕಮ್ಮಿ, ಆದರೆ ಮಗುವಿನಂಥ ಮನಸ್ಸು, ಹೂವಿನಂಥ ಮನಸ್ಸುಳ್ಳವರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ಅವರು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟವರು. ನನಗೆ ಸ್ವಲ್ಪ ಪರಿಚಯ ಇತ್ತು ಅವ್ರದ್ದು, ಆದರೂ ಶಾಲೆಯ ಈ ಒಂದು ಶತಮಾನೋತ್ಸವ ಸಮಿತಿ ರಚನಾ ಸಂದರ್ಭದಲ್ಲಿ ಇನ್ನಷ್ಟು ಹತ್ತಿರ ಆದರು. ಒಂದು ದಿನ ನಾವು ಇಲ್ಲಿ ಸಭೆಯನ್ನು ನಿರ್ಣಯಿಸಿದ್ದೆವು, ಆದರೆ ನನಗೆ ಅವರಿಗೆ ಹೇಳಲಿಕ್ಕೆ ಮರೆತು ಇದ್ದದ್ದು, ಕ್ಯಾನ್ಸಲ್ ಮಾಡಿದ್ದೇವೆ ಅಂಥೇಳಿ. ಮರುದಿವಸ ನಾನು ಫೋನ್ ಮಾಡಿದೆ, ಸ್ವಾಮಿ ತಪ್ಪಾಯ್ತು ನನ್ನದು, ನನಗೆ ಹೇಳಲಿಕ್ಕೆ ಮರೆತು. ಅವ್ರು ಬಂದು ವಾಪಸ್ ಹೋದರು. ಆದರೆ ಒಂದಿಷ್ಟು ಬೇಸರ ಅವರಿಗೆ ಇರಲಿಲ್ಲ. ಇಲ್ಲ ನಾನು ತೊಂದರೆ ಇಲ್ಲ, ನೀವು ಮಾಡಿಕೊಂಡು ಹೋಗಿ, ನಾನು ನಿಮ್ಮ ಹಿಂದೆ ಇದ್ದೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದವರು. ಕೃಷ್ಣಮೂರ್ತಿ ರಾಯರು ಕೂಡ ಹೇಳಿದರು, ನಮ್ಮ ಕಾರ್ಯದರ್ಶಿಗಳು, ಅವ್ರ ಮನೆಗೆ ಮರುದಿವಸ ಹೋಗಿ ಬೈತಾರಂತ ಹೆದರಿಕೆ ಆಯಿತು, ಆ ವಿಷಯವನ್ನೇ ಅವರು ಮಾತಾಡಲಿಲ್ಲ ಅಂತ. ಇಂಥ ಒಂದು ಒಳ್ಳೆಯ ಮನಸ್ಸಿನ ಗೌರವಾಧ್ಯಕ್ಷರಿದ್ದರೆ ಯಾವುದೇ ಒಂದು ಸಂಸ್ಥೆ ಅಥವಾ ಸಮಾರಂಭವ ಯಶಸ್ವಿಗೊಳಿಸಲು ಅನುಮಾನ ಇಲ್ಲ ಅಂತ ಮಾತುಗಳನ್ನು ಹೇಳುತ್ತಾ ಗೌರವಪೂರ್ವಕವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಒಂದು ಸಭೆ ಅನ್ನುವಾಗ ಕೇವಲ ಧನ ಸಂಚಯದ ವಿಚಾರ ಮಾತ್ರ ಅಲ್ಲ. ಅದರಲ್ಲಿ ಕೆಲವು ಕಡೆ ನಾವು ಕಾಣ್ತೇವೆ, ಸಭಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಒಂದು ಕಾಟಾಚಾರಕ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮಗಳಾಗಿ ನಮಗೆ ಕಾಣ್ತದೆ. ಒಂದು ಸಭೆ ಅಂತ ಹೇಳುವಾಗ ರಾಜಕೀಯ ವ್ಯಕ್ತಿಗಳು ಬೇಕಾಗ್ತದೆ, ಯಾಕೆಂತೇಳಿ ನಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳಬೇಕು, ಬೇರೆ ಯಾರು ಪ್ರಜಾಪ್ರಭುತ್ವದಲ್ಲಿ ಹೇಳಬೇಕಾಗ್ತದೆ. ಅದೇ ರೀತಿ ಒಂದಷ್ಟು ಉದ್ಯಮಗಳು ಬೇಕಾಗ್ತದೆ ನಮಗೆ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಒಂದು ಸಭೆ ಅಂತ ಆಗುವಾಗ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಬಲ್ಲಂತಹ ಒಂದು ಸಂಪನ್ಮೂಲ ವ್ಯಕ್ತಿ ಕೂಡ ಬೇಕಾಗ್ತದೆ ನಮಗೆ. ಕೇವಲ ಸಭೆಯನ್ನು ಕುಳಿತುಕೊಂಡು ಕೇಳಿ ಆಚೆ ಹೋಗುವಾಗ ನಮಗೆ ಅದರಿಂದ ನಮ್ಮ ಜ್ಞಾನದ ಜೋಳಿಗೆಗೆ ಸೇರಿಸುವಂತ ವಿಚಾರಗಳು ನಮಗೆ ಸಿಗ್ಲಿಲ್ಲ ಅಂತ ಆದ್ರೆ ಆ ಸಭೆ ಅದು ಪರಿಪೂರ್ಣ ಅಲ್ಲ ಅಂತ ನನ್ನ ಭಾವನೆ. ಈ ರೀತಿಯಲ್ಲಿ ನಾವು ಯೋಚಿಸುವಾಗ ನಮಗೆ ಸಿಕ್ಕಿದವರು ಮಹಾಬಲೇಶ್ವರ ಹೆಬ್ಬಾರ್ ಅವರು, ದೀಪಿಕಾ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು, ಆಕಾಶವಾಣಿಯ ವಾರ್ತಾವಾಚಕರಾಗಿ ಕಲಾವಿದರಾಗಿ ಗುರುತಿಸಿಕೊಂಡವರು, ಸಾಹಿತಿಗಳು, ಒಳ್ಳೆಯ ವಾಗ್ಮಿಗಳು ಕೂಡ. ಅವರು ಬಂದ್ರೆ ಈ ಶಾಲೆ ಶತಮಾನೋತ್ಸವ ಸಮಾರಂಭದ ಅರ್ಥಪೂರ್ಣ ಆಗಬಹುದು ಅನ್ನುವಂತ ಕಾರಣದಿಂದ ಕರೆದಾಗ ಅವರು ಒಪ್ಪಿ ಸಂತೋಷದಿಂದ ಬಂದಿದ್ದಾರೆ. ಅವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ, ಅನ್ನಪೂರ್ಣೇಶ್ವರ ಟ್ರಸ್ಟ್ನ ಪರವಾಗಿ, ಹಿರಿಯ ವಿದ್ಯಾರ್ಥಿಗಳ ಪರವಾಗಿ, ಊರಿನ ಮಹಾಜನಗಳ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಾವಡದ ಮಲ್ಲವಿ ನಿರಾದೆ ಪಾಲ್ಪಡಿನಾರು ಶ್ರೀ ಮಾವಲೇಶ್ವರ ಟಿ ಹೆಬ್ಬಾರ್, ದೀಪಿಕಾ ಪ್ರೌಢಶಾಲೆ ಬಡಕಾಪು ನಿವೃತ್ತ ಮುಖ್ಯ ಉಪಾಧ್ಯಾಯರು ಮೇರೆಡೆ ಶ್ರೀಯುತ ಶ್ರೀಕಾಂತ್ ರಾವ್ ಕಿದ್ಲ ಕಾರ್ಯಂತಿರು ಶತಮಾನೋತ್ಸವ ಸಮಿತಿ ಮೇರೆ ಚಾವಡದ ಗೌರವ ಎತ್ಕೊಂಡು ಬಂದಿಕೆ ಅನ್ನೋದಿಲ್ಲ.
ಇನ್ನೊಬ್ಬರು ಮಹಿಳೆ, ನಮ್ಮ ಪಕ್ಕದ ಊರಿನ ಇರಾ ಗ್ರಾಮದವರು, ನಮ್ಮ ಕುಟುಂಬದ ಹತ್ತಿರದ ಬಂಧು ಲಲಿತಾ ಜಯರಾಮ್ ಅವರು, ನಮಗೆ ನೆರೆಯವರು ಹಾಗೆ ಬಂಧು, ಆದ್ರೆ ಗುರುತಿಸಿಕೊಂಡದ್ದು ಚಿನ್ನದ ಮಹಿಳೆ ಅಂತೇಳಿ. ಜೀವನದಲ್ಲಿ ಶ್ರೇಯಾಂಶ ಬಹುವಿಜ್ಞಾನಿ ಅಂತ ಒಂದು ಮಾತಿದೆ. ಯಾರು ಸಾಧನೆಯನ್ನು ಬಯಸ್ತಾರೋ ಅವರಿಗೆ ಅಡಿಗಡಿಗೆ ಕಷ್ಟಗಳು ಬರುತ್ತದೆ ಅಂತ. ಲಲಿತಾ ಜಯರಾಮ್ ಅವರು ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಕಷ್ಟಗಳ ಮುಂದೆಯೂ, ಅಂದ್ರೆ ಹುಟ್ಟಿದ್ದು ಆಢ್ಯ ಕುಟುಂಬದಲ್ಲಾದ್ರೂ ಕೂಡ ಜೀವನದ ಪಥದಲ್ಲಿ ಮುಂದುವರಿದ ಹಾಗೆ ಹೆಜ್ಜೆ ಇಟ್ಟ ಹಾಗೆ ಸ್ವಲ್ಪ ಸಮಸ್ಯೆಗಳು ಅವರಿಗೆ ಸಿಕ್ಕಿದ್ದು ನಮಗೆ ಬಂದಿದೆ ಅಂತ ನಮಗೆ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ಯಾವುದಕ್ಕೂ ಹಿಂದೆ ಸರಿಯದೆ ಸಾಧನೆಯನ್ನು ಮಾಡಿ ಹ್ಯಾಮರ್ ಥ್ರೋ ಮುಖಾಂತರವಾಗಿ ತನ್ನ ಛಾಪನ್ನು ಮೂಡಿಸಿದವರು, ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ನಲ್ಲಿ ಚಿನ್ನದ ಪದಕವನ್ನು ಪಡೆಯುವುದರೊಂದಿಗೆ ಚಿನ್ನದ ಮಹಿಳೆ ಅಂತ ಗುರುತಿಸಿಕೊಂಡವರು. ಜೀವ ವಿಮಾ ನಿಗಮದಲ್ಲಿ ಉದ್ಯೋಗಿಯಾಗಿ ಇತ್ತೀಚೆಗೆ ನಿವೃತ್ತಿ ಆದವರು. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ದೇಶೀಯ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿದೆ. ಅಲ್ಲದೆ ಸನ್ಮಾನಗಳು ಬಹಳಷ್ಟು ಆಗಿದೆ ಅವರಿಗೆ. ಸುವರ್ಣ ಕರ್ನಾಟಕ ಕರಾವಳಿ ಪ್ರಶಸ್ತಿ, ರಾಜ್ಯೋತ್ಸವ ಅಭಿನಂದನಾ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ಯುವಜನ ಮಹಿಳಾ ಸಬಲೀಕರಣ ಪ್ರಶಸ್ತಿ, ರಾಣಿ ಹಬ್ಬಕ ಪ್ರಶಸ್ತಿ, ಅಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅವರನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ನಾವು ಈ ಮಹಿಳೆ ಒಂದು ಬೇಕು ಅಂತ ಸಭೆಗೆ ಅವರನ್ನು ಕರೆದದಲ್ಲ, ಅವರ ಸಾಧನೆಯಿಂದ ಯಾರಿಗದು ಪ್ರೇರಣೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಶಾಲೆಗೆ ಅವರನ್ನು ಕರೆದಿದ್ದೇವೆ. ಪ್ರೀತಿಯಿಂದ ಅವರು ಒಪ್ಪಿ ಬಂದಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಾವಡಿದ ಮಲ್ಲಬಿಂಡಿರಿ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಧಿಕಾರುలు ಶ್ರೀಮತಿ ಲಲಿತಾ ಜಯರಾಮ್ ಮೇರನೆ, ಗೌರವ ಸಲಹೆಗಾರರು ಶತಮಾನೋತ್ಸವ ಸಮಿತಿ ಶಶಿಕಲಾ ಟೀಚರ್ మీరు బతి ఎత్తుకునుడు పందికెనుందుల ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿಗಳು ಜಗನ್ನಾಥ. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಮಾತಿದೆ. ಯಾವುದೇ ಕ್ಷೇತ್ರ ನೋಡಿದ್ರು ಚೌಟಲ್ಲದ ಕ್ಷೇತ್ರ, ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಎಲ್ಲದರಲ್ಲೂ ಇದ್ದಾರೆ. ಆದ್ರೆ ಯಾಕೆ ಗೌರವಾರ್ಹರು ಅಂತ ಕೇಳಿದ್ರೆ, ಸದಾ ಧರ್ಮ ಕಾರ್ಯದಲ್ಲಿ ನಿರತನಾದವನು ಶ್ಲಾಘನೆಗೆ ಅರ್ಹನಾಗುತ್ತಾನೆ ಅಂತ ಮಾತಿದೆ. ಜಗನ್ನಾಥ್ ಚೌಟ್ರು ಧರ್ಮ ಕಾರ್ಯದಲ್ಲಿ ನಿರತರಾದರು. ಯಾಕೆಂತ ಹೇಳಿದ್ರೆ, ಹೆಚ್ಚಿನ ದೇವಸ್ಥಾನ ಬ್ರಹ್ಮಕಲಶ ಆಗುವಾಗ ಅಧ್ಯಕ್ಷರು ಅಥವಾ ಗೌರವಾಧ್ಯಕ್ಷರು ಕೇಳಿದ್ರೆ ಜಗನ್ನಾಥ್ ಚೌಟರ್ ಅದರಲ್ಲಿ. ಅಷ್ಟು ಮಾತ್ರ ಅಲ್ಲ, ವಿದ್ಯಾ ದಾನ ಮಾಡುವಂತ ಸಹ್ಯಾದ್ರಿ ಎಜುಕೇಶನ್ ಟ್ರಸ್ಟ್, ನಿಟ್ಟೆ ಸಮೂಹ ಸಂಸ್ಥೆಗಳು, ಇದರಲ್ಲೆಲ್ಲ ಕೂಡ ಬಹಳಷ್ಟು ದುಡಿತಾ ಇದ್ದಾರೆ. ಕೃಷಿಕನಾಗಿ, ಉದ್ಯಮಿಯಾಗಿ, ಯಾವುದೇ ಕಾರ್ಯಕ್ರಮಕ್ಕೆ ನಾವು ಹೋದಾಗ ಇಲ್ಲ ಅಂತ ಹೇಳಿ ಹಿಂದೆ ಕಳಿಸಿದವರಲ್ಲ, ಎಲ್ಲ ಕಾರ್ಯಕ್ರಮಗಳಿಗೆ ಪೂರಕವಾಗಿ ತನ್ನಿಂದ ಆದ ಸಹಾಯವನ್ನು ಮಾಡುವರು. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ವಾಗ್ಮಿ ಕೂಡ ಅವರು. ಒಳ್ಳೆ ಸಂದೇಶವನ್ನು ಕೂಡ ನಮಗೆ ಕೊಡ್ಲಿಕ್ಕಿದ್ದಾರೆ. ಅವರನ್ನು ಕೂಡ ಶತಮಾನ ಸಮಿತಿಯ ಪರವಾಗಿ ಹಾಗೂ ಅನ್ನಪೂರ್ಣ ಟ್ರಸ್ಟ್ನ ಪರವಾಗಿ, ಮಹಾಜನಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾಜದ ಮಾತಮರಿಗೆಡ್ಲ ದುಂಬತ್ತು ಒಂದದು ಕೆಲಸ ಮಲ್ಪಣಂಚಿನ ಮಲ್ಲ ಉಡಲ್ದ ಮಲ್ಲಸ್ತಾರು ಇಂಥ ಚಾವಡದ ಮಲ್ಲ ಬಿಡಿರು ಶ್ರೀ ಜಗನ್ನಾಥ ಚೌಟ ಬದಿಗುಡ್ಡೆ ಮೇರೆಡೆ ಶ್ರೀಯುತ ಚಿದಾನಂದ ಪ್ರಭು ಕಾರ್ಯಂತಿರ ಶತಮಾನ ಸಮಿತಿ మీరు ಬತ್ತ ಚಾವಡದ ಗೌರವ ಎದುಕೊರಡು ಪಂತ್ ಕೇಳೋದಿಲ್ಲ. ಇನ್ನೊಬ್ರು ನಮ್ಮ ಇವರನ್ನ ಬೀಗರು ಹರೀಶ್ರ ಭಾವ ನವೀನ್ ಕಾರಂತ್
ಅಸೋಸಿಯೇಟ್ ಪ್ರೊಫೆಸರ್, ಅಸೋಸಿಯೇಟ್ ಡೀನ್, ಕನ್ಸಲ್ಟೆನ್ಸಿ ಮೆಕ್ಯಾನಿಕಲ್ ವಿಭಾಗ, NITಗೆ ಸುರತ್ಕಲ್. ವಿದ್ಯಾ ದದಾತಿ ವಿನಯ ಎಂಬುದೊಂದು ಮಾತಿದೆ. ನವೀನ್ ಕಾರಂತ್ ಅವರು ನೋಡುವಾಗ ನಮಗೆ ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ ಅವ್ರನ್ನ ಕಾಣುವಾಗ. ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿದ್ರೆ ಅವರು ಎಲ್ಲದಕ್ಕೂ ನಗುತ್ತಾನೆ ಇದ್ದಾರೆ. ಮೊನ್ನೆಯಿಂದ ನೋಡುವಾಗ ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಉತ್ತಮವಾದ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇವರಂತ ವ್ಯಕ್ತಿಯೊಂದಿಗೆ ನಮಗೆ ಒಂದು ಸಂಬಂಧ ಇರುವುದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾಗೂ ಟ್ರಸ್ಟ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾಜದ ಮಲ್ಲ ಗೌರವದ ಒಟ್ಟಿಗೂ ಇನ್ನಿತ ಚಾವರದ ಬಿನ್ನೆಟ ಪಾಲ್ಪಡೆಯನಾರು ಶ್ರೀಯುತ ನವೀನ್ ಕಾರಂತ್ ಮೀರೆನೆ, ಶ್ರೀಯುತ ಜಿನ್ನಪ್ಪ ಪೂಜಾರಿ ಶತಮಾನೋತ್ಸವ ಸಮಿತಿಯ ಒತ್ತು ಗುರುಕಾರ್ಲು ಮತ್ತು ಚಾವಡದ ಗೌರವ ಎತ್ಕೊಂಡು ಪದಕೇನೊಂದಿಲ್ಲ. ಇನ್ನೊಬ್ಬರು ನಮ್ಮ ಊರಿನವರೇ, ರಮಾನಂದ ನೂಜಿಪಾಡಿಯವರು, ಪ್ರಧಾನ ಜಿಲ್ಲಾ ಸಂಯೋಜಕರು, ಲಯನ್ಸ್ ಕ್ಲಬ್ ಸರ್ವಿಸ್ ಟೀಮ್ ಇದ್ರು. ಅಷ್ಟು ಮಾತ್ರ ಅಲ್ಲ, ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಹಳಷ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬಂದವರು. ಸಂತಂ ಕುರುವಂತಿ ಯತ್ನೇನ ಧರ್ಮಸ್ಯಾರ್ಥ ಧನಾರ್ಚನ ಮುಂದೊಂದು ಮಾತಿದೆ. ಯಾಕೆಂತ ಹೇಳಿದ್ರೆ, ಯಾರು ಸಂತರು ಸಜ್ಜನರು ಅಂತ ಕೇಳಿದ್ರೆ ಧರ್ಮ ಮಾರ್ಗ ಸಂಪಾದನೆ ಮಾಡಿ ಧರ್ಮ ಕಾರ್ಯಗಳಿಗೆ ಯಾರು ಧನವನ್ನು ವಿನಿಯೋಗ ಮಾಡ್ತಾನೆ ಅವನು ಮಾತ್ರ ಸಜ್ಜನ ಅಂತ ಕರೆಸಲ್ಪಡುವುದು. ಬಹುಶಃ ರಮಾನಂದ ನೂಜಿಪಾಡಿ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮಗಳೇ ಸಹಕಾರಿಯಾಗಿರುವವರು, ಒಳ್ಳೆಯ ವಾಗ್ಮಿ ಕೂಡ, ಒಳ್ಳೆಯ ಸಂಯೋಜಕರು, ಸಂಘಟಕರು. ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಉತ್ತಮವಾದ ಒಂದು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಮಾಜಿ ಅಧ್ಯಕ್ಷರು ಮಂಚಿ ಲಯನ್ಸ್ ಕ್ಲಬ್ ಅಂತ ನನಗೆ ತಿಳಿದ ಮಟ್ಟಿಗೆ ಈಗ ದೊಡ್ಡ ಹುದ್ದೆಯನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಅವರಿಗೂ ಕೂಡ ಟ್ರಸ್ಟ್ನ ಪರವಾಗಿ, ಶತಮಾನ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾಜ ಗಿಟ್ಟಪ್ಪದ ಕೆಲಸ ಬಲ್ಪೊಟ್ಟಿಗೂ ಲಯನ್ಸ್ ಗ್ಲೋಬಲ್ ಸರ್ವಿಸ್ ಟೀಮ್ದ ಪ್ರಧಾನ ಜಿಲ್ಲಾ ಸಂಯೋಜಕರು ಲಯನ್ ರಮಾನಂದ ನೂಜಿಪಾಡಿ ಮೀರೆಡೆ ಶ್ರೀಯುತ ಕೃಷ್ಣಪ್ಪ ಪೂಜಾರ್ಲು ಪನವದ ಗುರಿಕಾರ್ಲು ಶತಮಾನೋತ್ಸವ ಸಮಿತಿ మీరు ಮತ್ತು ಚಾವಡದ ಗೌರವ ಎದ್ಕೊಂಡು ಪಂದಕೇನೋದಿಲ್ಲ. ಹಾಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಪರಮೇಶ್ವರ ರಾವ್ ಅವರಿದ್ದಾರೆ ಸಭೆಯಲ್ಲಿ. ಬಹುಶಃ ಇವರನ್ನು ನಾವು ಈ ಶಾಲೆಯ ಸಂಸ್ಥಾಪಕರನ್ನವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ಶತಮಾನಗಳ ಹಿಂದೆ ಈ ಶಾಲೆಯನ್ನು ಕಟ್ಟಿ ಬೆಳೆಸಿದ ಹಿರಿಯರು, ಅದೆಷ್ಟೋ ಮಕ್ಕಳು ನಯ ಪೈಸೆ ಕೊಡದೆ ಶಾಲೆಯಲ್ಲಿ ಕಲಿತರು. ಈ ಶಾಲೆಯ ವಿದ್ಯಾ ದೇಗುಲವನ್ನು ಅವರ ನಂತರದಲ್ಲಿ ಕೂಡ ಅವರ ತಂದೆಯ ನಂತರ ಸೂತ್ರವಾಗಿ ನಡೆಸಿಕೊಂಡು ಬಂದವರು. ಹಾಗೆ ಅಧ್ಯಾಪಕರು, ಗುರು ಸಮಾನರಾದಂತಹ ಪರಮೇಶ್ವರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಜಿ ಸುಲೈಮಾನ್ ಅವರು ಬಹಳಷ್ಟು ವರ್ಷಗಳಿಂದ ಹಿರಿಯ ವಿದ್ಯಾರ್ಥಿ ಸಂಘವನ್ನ ಅವರು ಸಂಯೋಜಿಸಿ ಸಂಘಟಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶತಮಾನದ ಜವಾಬ್ದಾರಿ ನನಗೆ ಸಿಕ್ಕಿದ ಮೇಲೂ ಯಾವುದೇ ಕಾರ್ಯಕ್ರಮಕ್ಕೆ ಅಥವಾ ಎಲ್ಲ ಕೆಲಸಗಳಿಗೆ ಸಹಕಾರಿಯಾಗಿ ನನ್ನನ್ನು ಕೆಲಸ ಮಾಡಿದವರು ಜಿ ಸುಲೈಮಾನ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಜಿ ಸುಲೈಮಾನ್ ಇವರಿಗೆ ಶ್ರೀಯುತ ಸಲೀಂ ಶತಮಾನೋತ್ಸವ ಸಮಿತಿಯ ಒತ್ತು ಗುರುಕಾರ್ಲು ಮೇಲ್ಪತ್ತು ಚಾವಡದ ಗೌರವ ಎದ್ಕೊಂಡು ಪಂದಕೇನೋದಿಲ್ಲ.
ಶಿಕ್ಷಕರು ಅಥವಾ ಕೆಲವೊಂದ್ಸಲ ಸರ್ಕಾರ ಅಪಾಯಿಂಟ್ಮೆಂಟ್ ಆದ ಕಾಲಕ್ಕೆ ಶಾಲೆಯನ್ನು ತೊರೆಯಬೇಕಾದ ಸಂದರ್ಭದಲ್ಲಿ ಶಾಲೆಯನ್ನು ಬಿಟ್ಟು ಹೋದಂತಹ ಶಿಕ್ಷಕರು ಇವತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಗೌರವಾರ್ಪಣೆಯ ಒಂದು ಮಾತ್ರವಾದ ಕೆಲಸವನ್ನು ನಾವು ಇವತ್ತಿಗೆ ಮಾಡಲಿಕ್ಕಿದ್ದೇವೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತ ಬಂಧುಗಳಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸಾನ್ನಿಧ್ಯ ವಸತಿ ಶಾಲೆ ಶಕ್ತಿನಗರ ಇವರು ಕೂಡ ಈ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ಕೂಡ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಅವರ ತಂಡಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೇಲೆ ಪ್ರೀತಿ ಬಹಳಷ್ಟು ಗಣ್ಯ ಅತಿಥಿಗಳು ಬಂದಿದ್ದಾರೆ. ಸುಧೀಂದ್ರ ಶೆಟ್ಟಿ ಮುಂಡಾಜಿ ಗೊತ್ತಿದ್ದಾರೆ, ಪ್ರಕಾಶ್ ಆಳ್ವ ಸರಪಾಡಿ ಜೀವ ವಿಮಾ ನಿಗಮದ ಒಬ್ಬರು ಏಜೆಂಟ್ ಇದ್ದಾರೆ, ಹಾಗೆಯೇ ಆಫೀಸರ್ ಆಮೇಲೆ ನಮ್ಮ ಪದ್ಮನಾಭ ಶೆಟ್ಟಿ ಪುಂಚಮವರಿದ್ದಾರೆ, ಹಾಗೆ ಜಯರಾಮ್ ಪೂಜಾರಿ ಸೂತ್ರಬೈಲು ಗೋಕರ್ಣದ ಬ್ಯಾಂಕ್ನ ಉಪಾಧ್ಯಕ್ಷರಿದ್ದಾರೆ. ಪೃಥ್ವಿರಾಜ್ ಶೆಟ್ಟಿ ಸಂಪಿಲ ಅವರು ಕೂಡ ಬಂಟರ ಸಂಘದ ಸೆಕ್ರೆಟರಿ ಆಗಿದ್ದಾರೆ. ಹಾಗೆ ಬೇರೆ ಬೇರೆ ವ್ಯಕ್ತಿಗಳು ಬಂದಿದ್ದಾರೆ. ಬಹುಶಃ ನನಗೆ ಗೊತ್ತಿದ್ದವ್ರನ್ನ ಹೇಳಿದ್ದೇನೆ, ಬಿಟ್ಟು ಹೋದರೆ ದಯವಿಟ್ಟು ಕ್ಷಮಿಸಬೇಕನ್ನುವಂಥ ಮಾತನ್ನು ಹೇಳುತ್ತಾ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಊರಿನ ಮಹಾಜನಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಹೊತ್ತು ಈ ಒಂದು ಶತಮಾನ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡುವ ಒಂದು ಅವಕಾಶವನ್ನು ಆಡಳಿತ ಮಂಡಳಿ ನನಗೆ ಕೊಟ್ಟಿದೆ. ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳು ಕೂಡ ನಾವು ಕರೆದಾಗ ಬಂದು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮೊನ್ನೆ ನಡೆದಂತಹ ಕ್ರೀಡೋತ್ಸವದಲ್ಲಿ ಕೂಡ ಉತ್ತಮವಾದ ಸ್ಪಂದನೆಯನ್ನು ಕೊಟ್ಟು ಈ ಹೊತ್ತಿಗೆ ಕೂಡ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಟೊಂಕ ಕಟ್ಟಿ ನಿಂತಿದ್ದಾರೆ. ನಿಮಗೆಲ್ಲ ಈ ಹೊತ್ತಿಗೆ ಅಧ್ಯಕ್ಷರಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳು ನಮಗೆ ಈ ಕಾರ್ಯಕ್ರಮ ದಿಕ್ಸೂಚಿ ಆಗಬೇಕು ಅನ್ನೋಂಥ ಮಾತನ್ನು ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಆಗ ಬೆಳಗಿನ ಕಾರ್ಯಕ್ರಮದಲ್ಲಿ ನಮ್ಮ ಟೀಚರ್ ಹೇಳಿದರು ಅಥವಾ ಟ್ರಸ್ಟ್ ಅಧ್ಯಕ್ಷರು ಹೇಳಿದರು, ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ. ನಾನು ಒಂದು ಮಾತು ಹೇಳ್ತೇನೆ, ಸರ್ಕಾರಗಳು ಬರುವಾಗ ಬರ್ತದೆ, ಆದರೆ ನಾವು ಕಲಿತ ಶಾಲೆಯ ನಮಗೆ ವಿದ್ಯೆ ಕೊಟ್ಟಂತ ಈ ಶಾಲೆಯ ಒಂದಷ್ಟು ಋಣ ಅಂತ ನಮಗೆ ಯೋಚನೆ ಇದ್ದರೆ, ಯಾಕೆಂತ ಹೇಳಿದ್ರೆ ದೇವಋಣ, ಪಿತೃಋಣ, ಆಚಾರ್ಯ ಋಣ ಅಂತ ಬೇರೆ ಬೇರೆ ಋಣಗಳನ್ನು ತಿಳಿದವರು ಹೇಳಿದ್ದಾರೆ. ಆಚಾರ್ಯ ಋಣದಲ್ಲಿ ನಮಗೆ ಗುರುಕುಲ ಕೂಡ ಆ ಋಣವನ್ನು ತೀರಿಸುವಂಥ ಒಂದು ದೊಡ್ಡ ಸದವಕಾಶ ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಸೇರಿ ಈ ಶಾಲೆಯನ್ನ ಮತ್ತೊಮ್ಮೆ ಕಟ್ಟುವಂಥ ಕೆಲಸದಲ್ಲಿ ಆ ಕೈಂಕರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥ ವಿಚಾರವನ್ನು ಈ ಮಾತನ್ನು ಹೇಳುತ್ತಾ ಈ ಶತಮಾನ ಸಮಾರಂಭಕ್ಕೆ ಇವತ್ತಿಗೆ ಈ ಕಾರ್ಯಕ್ರಮ ಮುಗಿಲಿಲ್ಲ. ಈ ಶಾಲೆಯ ಹಾದಿಯನ್ನು ಅಥವಾ ಹೆಜ್ಜೆಯನ್ನು ಮುಂದಕ್ಕೆ ಇರಿಸಬೇಕಂತ ಅಗತ್ಯ ಇದೆ. ಅದಕ್ಕೆಲ್ಲರೂ ನೀವು ಶಕ್ತಿಯನ್ನು ತುಂಬಬೇಕನ್ನೋಂಥ ಮಾತನ್ನು ಹೇಳುತ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ರಾಜಕೀಯ ಮತದಲ್ಲಿ ಜಾತಿ ಧರ್ಮ ಭೇದಲೇನು ಬದುಕದಿಯದು ಮಾತಿರಲ್ಲ ಒಟ್ಟಪ್ಪಲ್ಲಿ ತುಂಬಬಹುದು. ಇನಿ ಈ ಮಲ್ಲ ಲೇಸನೆ ಗೆಲ್ದ ಕೊಡಿಯತ್ತೈನಾರು ಶತಮಾನಸ ಸಂಭ್ರಮದ ಕುರಿಕಾರ್ಲು ಶ್ರೀ ಚಂದ್ರಾಸ್ ರೈ ಬಾಲಾಜಿ ಬೈಲು ಮೇರೆಲ್ಲ ಸೇರಿದಿನ ಮಾತ ಜನಮಂದಿಲ್ಲ ಬರವಾದು ಉಡಲು ತೆಂಜಿದು ಮೋಕೆಡೆತ್ಕೊಂದುಲ್ಲೆ. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಮ್ಟೂರು ಕೆದಲ ನೆತ್ತ ಶತಮಾನಸ ಸಂಭ್ರಮದ ಇನ್ನಿತ ಪೊರ್ಲಗಟ್ಟದ ಪೊರ್ತಡು ಕರಿನ 100 ವರ್ಷದ ಪಿರವುಡು ಈ ಮನ್ನಡು ಪುಟ್ಟಿನಂಚಿನ ಪುಣ್ಯ ದೇಗುಲದ ಇನಿ 100 ವರ್ಷದ ಇಂಜೋಡ್ದಾಂಡ ಒಂದು ಬುಲೆಯೊಂದು ಬತ್ತಿನ ಸಾಧಿನಿ ಗೆಲಾದು ತನ್ನ ಪ್ರಾಸ್ತಾವಿಕ ಪಾತ್ರದೊಟ್ಟಿಗೆ ಪಟ್ಟೊಂಡ್ರೊಳ್ಳೇರು ಶ್ರೀಯುತ ಪರಮೇಶ್ವರ ರಾವ್ ಕೆದ್ಲ ಮುಖ್ಯ ಟ್ರಸ್ಟಿಲು ಶ್ರೀ ಅನ್ನಪೂರ್ಣೇಶ್ವರಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಮ್ಟೂರು ಕೆದ್ಲ ಇವತ್ತು ಈ ಶಾಲೆ ಇವತ್ತಂದರೆ ಈಗ 2-3 ವರ್ಷದಿಂದ 2-3 ವರ್ಷದ ಹಿಂದೆ ಶತಮಾನೋತ್ಸವವನ್ನು ಪೂರೈಸಿದೆ. ಆದರೆ ಅಧಿಕೃತವಾಗಿ ಸರಕಾರದ ಮಾನ್ಯತೆ ದೊರಕಿ ಈ 26ನೇ ಇಸವಿಗೆ ಶತಮಾನ ಪೂರೈಸಿದೆ. ಈ ಸಂದರ್ಭದಲ್ಲಿ
ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರು, ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸರಾಯರು, ಹಾಗೆ ದೀಪಿಕಾ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರು ಮುಖ್ಯೋಪಾಧ್ಯಾಯರಾಗಿ ಒಳ್ಳೆಯ ಜನಮನ್ನಣೆ ಗಳಿಸಿದಂತಹ ಅಧ್ಯಾಪಕರು ಮಹಾಬಲೇಶ್ವರ ಹೆಬ್ಬಾರರು, ಜಗನ್ನಾಥ ಚೌಡರವರೇ, ಸುಲೇಮಾನ್ರವರೇ, ಹಾಗೆ ನವೀನ್ ಕಾರಂತರೆ, ಲಲಿತಾ ಜಯರಾಮ್ ಅವರೇ, ಹಾಗೆ ರಮಾನ ವೇದಿಕೆಯಲ್ಲಿರುವವರು, ಇವರ ಮುಂದೆ ಹಾಗೂ ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳು, ಮಕ್ಕಳು, ಶಿಕ್ಷಕರು, ನಿವೃತ್ತ ಶಿಕ್ಷಕರು ಎಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಶಾಲೆ ಯಾವ ರೀತಿಯಲ್ಲಿ ಬೆಳೆದು ಬಂದಿತ್ತು, ಸ್ಥಾಪನೆ ಆದಂತಿನಿಂದ ಇವತ್ತಿನವರೆಗೆ ಏಳು ಬೀಳುಗಳು ಹೇಗೆ ನಡ್ಕೊಂಡು ಬಂದವು ಎಂಬುದನ್ನು ಒಂದು ಸಂಕ್ಷಿಪ್ತ ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅಮ್ಟೂರು ಕೆದ್ಲ ಹಿರಿಯ ಪ್ರಾಥಮಿಕ ಶಾಲೆ 1926ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರದಿಂದ ಈ ಶಾಲೆಗೆ ಕಿರಿಯ ಪ್ರಾಥಮಿಕ ಶಾಲೆ ಅಂದರೆ 1ರಿಂದ 5ನವರೆಗೆ ಮಾನ್ಯತೆ ದೊರಕಿದೆ. ಆ ಮಾನ್ಯತೆ ದೊರಕಿಸುವುದರಲ್ಲಿ ನಾವು ನಮ್ಮ ಹಿಂದಿನವರು ಯಶಸ್ವಿಯಾಗಿದ್ದಾರೆ. ಈ ವರ್ಷ 26ಕ್ಕೆ 100 ವರ್ಷ ಪೂರೈಸಿದೆ. ಮಾನ್ಯತೆ ದೊರಕುವ ಮೊದಲೇ 1920ರಲ್ಲೇ ಈ ಶಾಲೆ ಪ್ರಾರಂಭ ಆಗಿದೆ. ನಮ್ಮ ಹಿರಿಯರು ಮರ್ದೋಳಿ ಕುಟುಂಬದಿಂದ ಪರ್ಲಮಜಲದಿಂದ ಅಲ್ಲಿಂದ ಈ ಅಮ್ಟೂರು ಕೆದ್ಲಕ್ಕೆ ಬಂದು ಈ ಹಳ್ಳಿಯ ಈ ಗುಡ್ಡಗಾಡು ಈ ಪ್ರದೇಶದಲ್ಲಿ ಅಂದು 100-103 ವರ್ಷದ ಹಿಂದೆ ಈ ಪರಿಸ್ಥಿತಿ ಈ ಜಾಗ ಹೇಗಿತ್ತು ಎಂಬುದನ್ನು ನೆನೆಸಿಕೊಂಡ್ರೆ ಅವರು ಇಲ್ಲಿ ಒಂದು ಶಾಲೆಯನ್ನು ನಮ್ಮ ಪೂರ್ವಜರು ಕಟ್ಟಿದ್ರು. ಅವರ ಹೆಸರು ನನ್ನದೇ ಹೆಸರು, ನನ್ನ ಅಜ್ಜ ದಿವಂಗತ ಕೆದ್ಲ ಪರಮೇಶ್ವರಯ್ಯ. ಹಾಗೆಲ್ಲ ಮಕ್ಕಳಿಗೆ ಹುಳ್ಳಿಯಂದಿರಿಗೆ ಅಜ್ಜನ ಹೆಸರು ಇಡುವ ಹಾಗೆ ನನಗೆ ಆ ಹೆಸರು ಬಂತು. ಆದರೆ ನಮ್ಮ ಅಜ್ಜನ ಕಾರಬಾರ ನಾವು ಮಾಡಲಿಲ್ಲ. ಸ್ವಲ್ಪ ಇಲ್ಲಿ ಆಸ್ತಿ ಉಂಟು, ಒಡೆಯರವರು ಆಸ್ತಿ ಒಡೆಯರು, ಸುತ್ತಲೂ ಗುಡ್ಡಗಾಡು, ಬಯಲು ಪ್ರದೇಶ, ಈಗೆಲ್ಲ ತೋಟ, ಆಗ ಬಯಲು, ಗದ್ದೆ ಬೇಸಾಯ. ಗದ್ದೆ ಬೇಸಾಯದಲ್ಲಿ ಉತ್ಪತ್ತಿ ಕಡಿಮೆ, ಆದರೆ ಆಗೆಲ್ಲ ಮುಡಿ ಲೆಕ್ಕ 1,000 ಮುಡಿ, ಹಾಗೆ 5,000 ಮುಡಿ ಹೀಗೆ ಲೆಕ್ಕ. ಯಾಕೆಂದ್ರೆ ಇದ್ದಾರೆ ನಮ್ಮ ಕಾಮತ್ರ ಇಲ್ಲಿ 1,000 ಮುಡಿಯವರು. ಹಾಗೆ ನಮ್ಮ ಆಚೆ ಈಚೆ ಸೈಡಿನಲ್ಲಿ ಇದು ಕಾಡು ಮಟ್ಟದ ಒಂದು ಬದಿಯಲ್ಲಿ ಕಾಡು ಮಟ್ಟದವರು ಎಲ್ಲ ಇಲ್ಲಿ ಭಾರಿ ಆಸ್ತಿ ಇದ್ದವರು ಎಲ್ಲ ಒಕ್ಕಲ್ ಮಸೂದಿಯಲ್ಲಿ ಅವತ್ತು ಹೋಗಿದೆ ಬಿಡಿ. ಅಂಥ ಈ ಪ್ರದೇಶದಲ್ಲಿ ನಾವಿದ್ದೇವೆ. ನಮ್ಮ ಅಜ್ಜ ಇಲ್ಲಿ ಒಂದು ಶಾಲೆ ಕಟ್ಟಬೇಕು ಅಂತ ಏನೋ ಅವರ ಆಲೋಚನೆ ಮಾಡಿದರು, ಅದನ್ನು ನನಸು ಮಾಡಿ ಅಂಥ ಪರಮೇಶ್ವರನವರು ಖುದ್ದು ಸ್ವಂತ ಜಾಗದಲ್ಲಿಯೇ ಈ ಶಾಲೆಯನ್ನು ಮಾಡಿದ್ರಲ್ಲ. ನಿಜವಾಗಿಯೂ ಈ ಶಾಲೆಯಲ್ಲಿ ನಾವು ಇಲ್ಲಿ ಪಡೆದಂಥ ವಿದ್ಯಾರ್ಥಿಗಳು ಧನ್ಯರು ಅಂತ ಹೇಳಿ ಅವರಿಗೆ ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಶಿರಸಾಂಗ ವಂದಿಸ್ತೇನೆ. ಅವರು ಶಾಲೆ ಸ್ಥಾಪಿಸುವುದಕ್ಕೂ ಒಂದು ಕಾರಣ ಉಂಟು. ಯಾಕೆಂದರೆ ಅವರ ಮಗ ನನ್ನ ತಂದೆ
ಅವರು ಶಿಕ್ಷಕ ವೃತ್ತಿ ಶಿಕ್ಷಕ ಇದು ತರಬೇತಿ ಹೊಂದಿದ್ದವು. 8ನೇವರೆಗೆ ಇಲ್ಲಿ ಆಗ ಇಲ್ಲಿ ಶಾಲೆಗಳಿಲ್ಲ. ಒಂದು ಕರ್ನಾಟಕದಲ್ಲಿ ಇದ್ದದ್ದು ಒಂದು ಕುಕ್ಕಾಜೆ, ಮತ್ತೆ ಅಲ್ಲಿ ಚರ್ಚ್ ಸಹ, ಮತ್ತೆ ಇದ್ದದ್ದು ದ್ವೇಷ. ಈ ಶಾಲೆ ಸ್ಥಾಪನೆ ಮಾಡಿದರೆ ಅದು ಅಧ್ಯಾಪಕರು ಬೇಕಲ್ಲ, ನಮ್ಮ ತಂದೆಯವರು. 8ನೇ ತರಗತಿಯವರೆಗೆ ಕಲ್ಲಡ್ಕದ ಶಾಲೆಯಲ್ಲಿ ಅವರು ಕಲಿತು ಮತ್ತೆ ಶಿಕ್ಷಕ ತರಬೇತಿಯನ್ನು ಪಡೆದು ಈ ಶಾಲೆ ಅವರು ಅಧ್ಯಾಪಕರಾದರು. ಈ ಶಾಲೆಯಲ್ಲಿ ಅಧ್ಯಾಪಕರಾಗುವುದಕ್ಕಿಂತ ಮೊದಲು 3 ವರ್ಷವನ್ನು ಪಾಣೆಮಂಗಳೂರು SPS ಶಾಲೆಯಲ್ಲಿಯೂ ಅವರು ಅಧ್ಯಾಪಕರಾಗಿದ್ದರು. ಯಾಕೆಂದರೆ ನಮ್ಮಲ್ಲಿ ಶಾರದಾ ಹೈಸ್ಕೂಲ್ನ ಸ್ಥಾಪಕರು ಕೇಶವ ಕುಡುವರು ನಮ್ಮ ತಂದೆಯವರ ಶಿಷ್ಯರು. ಹೀಗೆ ಮಕ್ಕಳ ನಮ್ಮ ತಂದೆಯವರು ಮಾತ್ರ ಅಲ್ಲ, ಅವರ ತಮ್ಮಂದಿರು ಕೂಡ ಎಲ್ಲರೂ ಶಿಕ್ಷಕರೇ, ಎಲ್ಲ ಶಿಕ್ಷಕ ತರಬೇತಿಯನ್ನು ಮುಗಿದು ಅವರನ್ನೆಲ್ಲ ತಿಳ್ಕೊಂಡು ಇವರೇನು ಮಾಡಿದರು, ಈ ಶಾಲೆಯನ್ನು ಕಟ್ಟಿದರು. ಆಗ ಇಲ್ಲಿಯ ಮಕ್ಕಳೆಲ್ಲ ಎಲ್ಲಿಂದ ಬರ್ತಿದ್ರು ಅಂತ ಹೇಳಿದರೆ, ಸುತ್ತಮುತ್ತಲಲ್ಲಿ ಶಾಲೆಯೆಲ್ಲ ನೋಡಿ ಮಂಚಿ ಕಜೆಯಿಂದ ಈಚೆಗೆ ಬರ್ತದೆ, ನಿರ್ಭಯದ ಆಚೆ ಸೈಡಿಂದ ಈಚೆಗೆ ಬರ್ತದೆ, ಕರಿಂಗಾಣದ ತೋಡಿನಿಂದ ಆಚೆ ಸೈಡಿಂದ ಈಚೆಗೆ ಬರ್ತದೆ. ಇದರ ಏರಿಯಾ ಸಾಧಾರಣ ಒಂದು ಸುತ್ತಲೂ 4 ಕಿಲೋಮೀಟರ್ ಆಗ್ಬೋದು. ಅಷ್ಟು ವಿಸ್ತೀರ್ಣವಾದಂತಹ ಸ್ಥಳದಿಂದ ಈ ಶಾಲೆಗೆ ಮಕ್ಕಳು ಬರ್ತಾರೆ. ಆಗ ಮಕ್ಕಳನ್ನು ಶಾಲೆಗೆ ಕಳಿಸುವುದು ಕಡಿಮೆ. ಎಲ್ಲ ಗಂಡು ಮಕ್ಕಳು ಬರ್ತಿದ್ರು, ಹೆಣ್ಣು ಮಕ್ಕಳು ಬರುವುದಿಲ್ಲ. ಹೆಣ್ಣು ಮಕ್ಕಳು ಆ ಸಮಯದಲ್ಲಿ ಒತ್ತಾಯ ಮಾಡಿ ಮಕ್ಕಳು ಶಾಲೆಗೆ ಬರಬೇಕು. ಅದರಲ್ಲಿ ಹಿರಿಯ ಹೆಣ್ಣು ಮಕ್ಕಳನ್ನು ಶಾಲೆಗೆ ಎಂತೂ ಕಲಿಸುವುದು. ಅವರೆಲ್ಲ ಕಲಿಯುವುದೆಷ್ಟು, 1ನೇ ಕ್ಲಾಸ್ 2ನೇ ಕ್ಲಾಸ್. ಅದಕ್ಕಿಂತ ಹೆಚ್ಚಿಗೆ ಅವರಿಗೆ ಕಲೀಲಿಕ್ಕೆ ಮನೆಯವರು ಬಿಟ್ಟು, ಹುಡುಗರಿಗೂ ಆಸಕ್ತಿ ಇದ್ದವರು ಮಾತ್ರ ಈ ಶಾಲೆಯಲ್ಲಿ ಮುಂದೆ ಕಲಿತ್ಕೊಂಡು ಹೋಗ್ತಾರೆ ವಿನಃ ಆಗಿನ ಕಾಲದಲ್ಲಿ ನಾನು ಕಲಿತು ಮುಂದೆ ಹೋಗಬೇಕು ಅಂತೇಳುವಂಥ ಬುದ್ಧಿ ಯಾರಲ್ಲಿ ಇರಲಿಲ್ಲ. ಹಾಗೆಲ್ಲ ಎಲ್ಲ ಹೇಳ್ತಿದ್ರು, ತುಳುವಿನಲ್ಲಿ ಹೇಳ್ತಿದ್ರು, ಆ ಕಲ್ತೇನು ಚೆನ್ನಾಗಿ ಉಂಟು ಅಂತ. ಆದರೆ ಈಗ ಹಾಗಲ್ಲ. ಮತ್ತು ಕಡ್ಡಾಯ ಶಿಕ್ಷಣ ಬಂದ ನಂತರ ಶಾಲೆಗೆ ಮಕ್ಕಳು ಬರುವಂಥದ್ದು ಜಾಸ್ತಿ ಆಯಿತು. ಇಲ್ಲಿ ಅಧ್ಯಾಪಕರ ಸಂಖ್ಯೆಯೂ ಹೆಚ್ಚಾಯಿತು. ಇಲ್ಲಿ ಮೊದಲು ನಮ್ಮ ತಂದೆಯವರ ತಮ್ಮ ರಾಮಕೃಷ್ಣಯ್ಯ, ಪ್ರಾರಂಭದಲ್ಲಿ ಇವರಿಬ್ಬರು ಈ ವೃತ್ತಿ ಮಾಡಿಕೊಂಡಿದ್ದಾರೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಒಂದೊಬ್ಬರು ಟೀಚರ್ ಅಂತ ತಗೊಂಡು ಬೆನ್ನಿಪಾಯಸ್ ಅವರ ಕರಿಂಗಣ ಆಚೆ ಸೈಡಿಂದ ಹೊಳೆ ಆಚೆ ಸೈಡಿಂದ ಇಲ್ಲಿಗೆ ಬರ್ತಾರೆ. ಹಾಗೆಲ್ಲ ಎಲ್ಲಿ ಕಾಲು ಸಂಕದಲ್ಲಿ ಬರಬೇಕು, ಇಲ್ಲ ಇದ್ದರೆ ದಾಟಿ ಬರಬೇಕು. ಇಲ್ಲಿಯಾಗಿ ಸುತ್ತಲೂ ತೋಡಿ ಈ ಪರಿಸರದಲ್ಲಿ ಆಗಿನ ಮಕ್ಕಳು ಈ ಶಾಲೆಯನ್ನು ಹುಡುಕಿಕೊಂಡು ಬರ್ತಿದ್ರಲ್ಲ. ಅಂದರೆ ನಮ್ಮ ತಂದೆಯವರ ಶಿಕ್ಷಣ ಭಾಳ ಒಳ್ಳೆಯದು. ಅದರಲ್ಲಿ ಅವರು ಕಲಿಸುವಂಥದ್ದು ಲೆಕ್ಕ. ಎಂಥ ಮಕ್ಕಳಿಗಾದರೂ ಕೂಡ ಕಠಿಣವಾದ ವಿಷಯಗಳನ್ನು ಭಾಳ ಮನಪೂರ್ವಕ ತಿಳಿಸುವಂತೆ ಹೇಳಿಕೊಡ್ತಾರೆ ಅಂಥ ಶಿಕ್ಷಕರು ನಮ್ಮ ತಂದೆ. ಇನ್ನೊಬ್ಬರು ನಮ್ಮ ರಾಮಕೃಷ್ಣಯ್ಯನವರು ಇಲ್ಲಿ ಒಂದು 5-6 ವರ್ಷ ಏನೋ ಇಲ್ಲಿ ಇದ್ದರು. ಆ ನಂತರ ನೂಜಿ ಮೇಲ್ ಶಾಲೆ ಪ್ರಾರಂಭ ಆಯಿತು. ನಮ್ಮಲ್ಲಿಂದ ಒಬ್ಬರು ಶಿಕ್ಷಕರನ್ನು ಕೊಡಬೇಕು, ಸರಿ.
ರಾಮಕೃಷ್ಣಯ್ಯರನ್ನು ನಾವು ಅಲ್ಲಿ ಕಳಿಸಿದ್ವಿ. ಅವರು ಹೋದ ನಂತರ ನಮ್ಮ ತಂದೆಯವರು ಅವರ ಚಿಕ್ಕ ತಮ್ಮ ನರಸಪ್ಪಯ್ಯರು ಅವರು ಮಾಸ್ಟರ್, ಅವರನ್ನು ಇಲ್ಲಿ ಸೇರಿಸಿ. ಹೀಗೆ 3 ಜನರು ಈ ಶಾಲೆಯಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಆ ದಿವಸ ನಮ್ಮ ಮಕ್ಕಳಿಗೆ ಕೊಡ್ತೀವಿ. ಇದು ಅಂದಿನ ವಿಚಾರ. ನಮ್ಮ ತಂದೆಯವರಿಗೂ ಯಕ್ಷಗಾನ ಅಂದರೆ ತುಂಬ ಪ್ರೀತಿ. ನರಸಪ್ಪಯ್ಯನವರಿಗೆ ಅವರು ಹಾಸ್ಯ ಪ್ರವೃತ್ತಿಯವರು, ಅವರಿಗೂ ಯಕ್ಷಗಾನ ಅಂತ ಹೇಳಿದರೆ ತುಂಬ ಇಷ್ಟ. ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಅದು ಬೆಳಿಗ್ಗೆವರೆಗೆ ನಡೀತದೆ. ಯಾಕೆಂತಂದರೆ ಇಲ್ಲಿ ಕತ್ತಲೆ ನೋಡಿ, ಕಾಡು ಗಿಡೆಲ್ಲ, ಮನೆಗೆ ಹೋಗ್ಲಿಕ್ಕೆಲ್ಲ ಬೆಳಗಾದ ನಂತರ ಮಕ್ಕಳು ಇಲ್ಲಿಂದ ಹೋಗಿ ಅಷ್ಟರವರೆಗೆ ಇಲ್ಲಿ ಪ್ರೋಗ್ರಾಮ್. ಎಂಥದ್ದು? ಯಕ್ಷಗಾನ, ಬೇಳ, ಇದೆಲ್ಲ ಆವತ್ತು ನಡೆದದ್ದು. ಹೀಗೆ ಮುಂದುವರಿದುಕೊಂಡು ಬಂದಂಥ ಈ ಶಾಲೆ ಮಕ್ಕಳು ಸ್ವಲ್ಪ ಜಾಸ್ತಿ ಆದರು. ಕಟ್ಟಡ ಒಂದು ಹೊಸ, ಅಲ್ಲೇ ನಮ್ಮ ಹಳೆಯ ಕಟ್ಟಡಕ್ಕೆ ಮತ್ತೊಂದು ಸ್ವಲ್ಪ ಕಟ್ಟಡವನ್ನು ನಾವು ಸೇರಿಸಿದೆವು. ಎಲ್ಲ ಮಣ್ಣಿದ್ದೆ. ಯಾಕೆಂತ ಹೇಳಿದರೆ ಮಾರ್ಗದ ಸೌಕರ್ಯ ಇತ್ತು. ಮಣ್ಣಿನಿಂದ ಕಟ್ಟಡ ಅದರ ಗೆದ್ದಲು ಬರು, ಏನು ಮಾಡು. ಇಂತಹ ಪರಿಸ್ಥಿತಿ ಇಲ್ಲಿತ್ತು. ಆದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಇಲ್ಲ. ಇಲ್ಲಿಯ ಶಿಕ್ಷಣದ ಮಟ್ಟ ಎಷ್ಟಿತ್ತಂದರೆ ಬೇರೆ ಈ ಶಾಲೆಯಿಂದ ಮುಂದಿನ ಶಾಲೆಗೆ ಹೋಗುವಾಗ ಈ ಶಾಲೆಯ ಮಕ್ಕಳಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಿದ್ದು. ಜಗ್ಲದಿಂದ ಬಂದವರು ಬೇರೆ ಕಡೆಯವರಿಗೆ ಅಲ್ಲಿ ಇವರು ತುಂಬಿದ ನಂತರ ಬೇರೆಯವರಿಗೆಲ್ಲ ಅಲ್ಲಿ ಅವಕಾಶ ಸಿಗ್ತದೆ. ಅಂದರೆ ಅಷ್ಟರ ಮಟ್ಟಿನ ಶಿಕ್ಷಣ, ಅದರ ಮಟ್ಟ ಹಾಗೆ ಇತ್ತು ಅಂತೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಹಾಗೆ ಇಲ್ಲಿ ಕೆಲವೆಲ್ಲ ಕಾರ್ಯಕ್ರಮಗಳು ನಡೆದದ್ದು. ಸಾವಿರದ 1994ರಲ್ಲಿ ಸ್ವರೂಪ ಅಧ್ಯಯನ ಇವರು ಗೋಪಾಡ್ಕರ್ ಅವರೊಂದು ಇಲ್ಲಿ 1 ವಾರದ ಶಿಬಿರವನ್ನು ಸ್ವರೂಪ ಅಧ್ಯಯನ ಮಕ್ಕಳ ಸ್ವರ ಎಂಬಂಥ ಪ್ರಥಮ ಪ್ರಯೋಗ ಅದು. ಅದನ್ನು ಅಂದು ಉದ್ಘಾಟನೆಗಾಗಿ ಹೆಸರಾಂತ ರಂಗ ನಿರ್ದೇಶಕ, ಖ್ಯಾತ ನಾಟಕಕಾರ, ಪದ್ಮಶ್ರೀ ಪುರಸ್ಕೃತ, ಇದೇ ಶಾಲೆಯ ಹಳೆ ವಿದ್ಯಾರ್ಥಿ BV ಕಾರಂತ್ ಅವರು ಅವರ ಹೆಂಡತಿ ಇಬ್ಬರೂ ಬಂದಿದ್ದರು. ಅವ್ರು ಬರುವಾಗ ನಮಗೆ ಹೇಗೆ ನಡ್ಕೊಂಡು ಅವರು ಹೇಗೆ ಬಂದಿದ್ದಾರೆ ಅಂತ ಬಂದವರಿಗೆ ಇಲ್ಲಿ ಸಾಕಾಗಿದೆ. ಮಧ್ಯಾಹ್ನ ಊಟ ಮಾಡಿ ವಿಶ್ರಾಂತಿ ಪಡೆದು ಹಾಗೆ. ಇನ್ನು JC ಅವರದ್ದು ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲಿ ಹೆಬ್ಬಾರರು ಇದ್ದರು. ಹೆಬ್ಬಾರರು ಈ ಶಾಲೆಗೆ ಇದು ಮೊದಲೆಲ್ಲ ಮೊದಲು ಒಂದು ಸಲ ಬಂದಿತ್ತು. ಇಲ್ಲಿ ಎಂಥದ್ದು ಅವ್ರದ್ದು ಒಂದು ಕಾರ್ಯಕ್ರಮ, ಯುವಜನ ನಾಯಕತ್ವ ತರಬೇತಿಗೆ ಹೆಬ್ಬಾರೇ ಮಾತ್ರ. ಈ ಹೆಬ್ಬಾರಿದ್ದಾರಲ್ಲ ಇವರು ನಾಟಕಕಾರರು, ನಟರು. ಇನ್ನು ಕಾರಣ ಅಲ್ಲ ಇದು ಅದಲ್ಲ, ಅವರದ್ದೊಂದು ಇದಿತ್ತು ಅಲ್ಲಲ್ಲ ಚಲನಚಿತ್ರದಲ್ಲಿ
ವಠಾರದಲ್ಲಿ ಇವ್ರ ನಿರ್ದೇಶ ಇವ್ರದ್ದು ಆಕ್ಟಿಂಗ್ ಇತ್ತು, ನಾನು ಅದನ್ನು ನೋಡಿದ್ದೇನೆ. ಅಲ್ಲ, ಅಂಥ ಒಂದು ಪ್ರತಿಭಾನ್ವಿತರು ನಮ್ಮ ಹೆಬ್ಬಾರ್. ಇವರು ಇಲ್ಲಿ JC ಕಾರ್ಯಕ್ರಮವನ್ನು ಕೊಟ್ಟದ್ದು ಉಂಟು. ಹೀಗೆ ಸರ್ವ ಋತು ರಸ್ತೆ ಆದ ನಂತರ ಅಂದರೆ ರಮಾನಾಥ್ ರೈ ಅವರು ಮತ್ತು ಪ್ರಕಾಶ್ ಚಂದ್ರ ಶೆಟ್ಟರು, ಉಪ್ಮೇಯ ಪೂಜಾರಿಗಳು, ಈಗಿನ ಹಿಂದಿನ ಎಲ್ಲ ರಾಜಕೀಯದವರೆಲ್ಲರೂ ನಮಗೆ ಈ ಸರ್ವ ಋತು ರಸ್ತೆಯನ್ನು ನಿರ್ಮಿಸುವುದಕ್ಕೆ ಅವರೆಲ್ಲರೂ ಕಾರಣರಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಗೌರವವನ್ನು ಸಲ್ಲಿಸ್ತೇನೆ. ಆ ನಂತರ ಶಾಲೆಯನ್ನು ನಾವು ಕಲ್ಲಿನ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ 1999-2000 ಈ ಹೊಸ ಕಟ್ಟಡ ನಿರ್ಮಾಣ ಆಯಿತು. ಇದೇ ರೀತಿಯ ಇಷ್ಟೇ ಸಂಭ್ರಮದಿಂದ ಆ ದಿವಸ ನಾವು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹೀಗೆ ಬೆಳೆದು ಬಂದಂಥ ಈ ಶಾಲೆ ಈಗ ಸೊರಗಿ ಹೋಗಿದೆ. ಮಕ್ಕಳಿಲ್ಲದೆ ಸೊರಗಿ ಹೋಗಲಿಲ್ಲ, ಅಧ್ಯಾಪಕರಿಲ್ಲದೆ ಸೊರಗಿ. 7 ಅಧ್ಯಾಪಕರಿದ್ದಂಥ ಶಾಲೆ. ಮಹಿದಾಸರಿರುವಾಗ 7ನೇ ಅಧ್ಯಾಪಕರ ಅನುಮತಿಯನ್ನು ಅವರೇ ಕೊಟ್ಟರು. ಆದರೆ 7 ಶಿಕ್ಷಕರ ಅನುಮತಿ ನಮಗೆ ಈಗಲೂ ಉಂಟು. ಆದರೆ ಒಂದೇ ಒಂದು ಶಿಕ್ಷಕರಿಲ್ಲ. 1924 ಎಲ್ಲ ಶೂನ್ಯ ಮತ್ತೆ ಶೂನ್ಯವೇ. ಈ ಶೂನ್ಯ ತುಂಬಿಸುವುದು ಹೇಗೆ? ಯಾರು ತುಂಬಿಸಬೇಕೆ? ಎಲ್ಲ ಗೌರವ ಶಿಕ್ಷಕರಿಂದ ನಾವೀಗ ಪಾಠ ಪ್ರವಚನಗಳನ್ನು ಮಾಡ್ತೇವೆ. ಸರ್ಕಾರದವರಾದರೆ ಅತಿಥಿ ಶಿಕ್ಷಕರನ್ನು ಅಂತೇಳಿ ನೇಮಿಸ್ತಿದ್ರು. ನಮಗೆ ಆ ಭಾಗ್ಯವೂ ಇಲ್ಲ. ಏನು ಮಾಡೋದು? ಇಲ್ಲಿ ಗೌರವ ಶಿಕ್ಷಕರನ್ನು ನೇಮಿಸಿದ್ರು ಕೂಡ ಅವ್ರು ನಿಲ್ತಾರೆ ಅಂತೇಳಿ ಏನು? ಎಲ್ಲಿ ಶಿಕ್ಷಕರು ಇಲ್ಲದಿದ್ದ ಸಂದರ್ಭದಲ್ಲಿ ನಾವು ಉಪನಿರ್ದೇಶಕರ ಹತ್ರ ಹೋಗಿದ್ದೆವು ಅಂತ. ನಮ್ಮಲ್ಲಿ ಒಬ್ಬರು ನಿವೃತ್ತರಾಗ್ತಾರೆ, ಮತ್ತು ಎಲ್ಲಿಂದಾದರೆ ನಮ್ಗೆ ಅಧ್ಯಾಪಕರನ್ನು ಕೊಡಿ ಅಂತ. ಎಲ್ಲಿಯೂ ಇಲ್ಲ ಮಾರಾಯರೆ. ನಿಮ್ಮಂಗೆ ಕೇಳಿಕೊಂಡು ಬಂದವರು ಎಷ್ಟೋ ಜನ ಇದ್ದಾರೆ. ನಾವು ಅಸಹಾಯಕರು. ಹಾಗಾದರೆ ಏನು ಹೇಳುತ್ತೇವೆ? ಅವರೇ ಅಸಹಾಯಕರು ಅಂತೇಳಿ ಹೇಳಿದ ನಂತರ ಸರಕಾರದವರು ಮನಸ್ಸು ಮಾಡುವುದಿಲ್ಲ. ಎಷ್ಟು ವರ್ಷ ಆಯಿತು, ಇಲ್ಲಿಯವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ. ಈಗ ಸಹಿ ಹಾಕಲಿಕ್ಕೆ ಯಾರಿಲ್ಲ, ಆನ್ ಪರಿಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಈ ಶಾಲೆಯನ್ನು ನಡೆಸುವುದಾದರೂ ಹೇಗೆ? ಆದರೆ 3 ವರ್ಷ ಪೂರೈಸಿ ನೋಡೋಣ ಏನಾಗ್ತದೆ. ಈಗ 3 ವರ್ಷ ಪೂರೈಸಿದೆ. ಮುಂದಿನ ಹಂತ ಏನು ನೋಡೋಣ. ಬರುವ ವರ್ಷವಾದರೂ ಸರ್ಕಾರದವರು ಮನಸ್ಸು ಮಾಡಿ ಅಧ್ಯಾಪಕರನ್ನು ಒದಗಿಸ್ತಾರಂತ ನೋಡುವ. ಹಾಗೆ ಒದಗಿಸುವಂತೆ ಆಗಲಿ ಅಂತ ಹಾರೈಸ್ತಾ ಈ ಶಾಲೆ, ಯಾಕೆಂತೇಳಿದ್ರೆ ಕೆಲವು ಸರ್ತಿ ನಾವು ನೆನೆಸಿದಾಗ ಶಾಲೆ ಅದನ್ನು ಮುಂದುವರಿಸ್ತದೆ. ಅದೆಲ್ಲ ಒಂದು ಬಲಿಮೆ ಇಡುವವರ ಹಾಗೆ ಆಗಲಿ ಅಂತೇಳಿ ಹೇಳಿ ಆಶಿಸ್ತಾ ನಾನು ಹೇಳಿದ ಈ ಮಾತನ್ನು ನೀವೆಲ್ಲ ಕೇಳಿದ್ದೀರಲ್ಲ. ಎಲ್ಲಿಯಾದರೂ ಇದಕ್ಕಿಂತ ಹೆಚ್ಚಿಗೆ ನಾವು ನೀವು ಅದನ್ನು ಬೇರೆಯವ್ರನ್ನೇ ತಿಳ್ಕೊಳ್ಬೋದು. ನನಗೆ ತಿಳಿದ ಮಟ್ಟಿದ್ದು ನಾನು ಹೇಳಿದ್ದೇನೆ. ವಂದನೆ. ಬಹುಶಃ ಬಾರಿ ಸುದೀರ್ಘವಾದ ಕೆದಲ ಪರಮೇಶ್ವರಯ್ಯ ಮೇರ್ನ ಉಡಲ್ದ ಮಲ್ಲ ಮನಸ್ಸು ಕುರ್ನಂಚಿನ ಜಾಗಡು ಪುಟ್ಟಿನಂಚಿನ ಈ ವಿದ್ಯಾರ್ಥಿಗಳ 100 ವರ್ಷದಿಂಚಿನ ಪರಿಪೂರ್ಣದ ಪಾತಿರನ್ನು ಯಜ್ಞಾದ ಬುಡುಪಾದ ಪನ್ನಿನಂಚಿನ ಶ್ರೀಯುತ ಪರಮೇಶ್ವರ ರಾವ್ ಕೆದ್ಲ, ಮುಖ್ಯ ಟ್ರಸ್ಟಿಲು ಶ್ರೀ ಅನ್ನಪೂರ್ಣೇಶ್ವರಿ
ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ ಮೇರೆಗೆ ಸೇರಿದ್ರ ಮಾತ ಜನಮಂದಿಲ ಪರವಾದ ಓಡಲು ದೇಂಜಿನ ಸ್ವಲ್ಪ ಕಾರ್ಯಕ್ರಮದ ಮುಂದಕ್ಕೆ ಕೆದ್ಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಇದರ ಶತಮಾನೋತ್ಸವ ಸಂಭ್ರಮದ ಈ ಸಭಾ ವೇದಿಕೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ನೀಡಿ ಕಲಾವಿದರಾಗಿ ಅದೇ ರೀತಿ ದೀಪಿಕಾ ಪ್ರೌಢಶಾಲೆ ಮಡಂಕಾಪು ಇದರ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಮಾಡಿದಂತಹ ಶ್ರೀಯುತ ಮಹಾಬಲೇಶ್ವರ ಟಿ ಹೆಬ್ಬಾರ್ ಇವರಿಂದ ಶಾರದಾ ಮಾತೆಗೆ ಶಾರದಾ ಮೂರ್ತಿಗೆ ಮಾಲಾರ್ಪಣೆಯ ಮುಖಾಂತರ ಇವತ್ತಿನ ಶತಮಾನೋತ್ಸವ ಸಂಭ್ರಮದ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಬಹಳ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಾಡುವ ಬಂಧುಗಳೇ, ಬಹಳಷ್ಟು ಕಷ್ಟಕರ ಸಮಯದಲ್ಲಿ ಈ ಪುಣ್ಯ ನೆಲದಲ್ಲಿ ಪ್ರಾರಂಭಗೊಂಡಂತಹ ವಿದ್ಯಾದೇಗುಲ ತಮ್ಮೆಲ್ಲರ ಸಹಕಾರದೊಂದಿಗೆ ಇಂದಿಗೆ 100 ವರ್ಷಗಳನ್ನು ಪೂರೈಸಿ ಇದೀಗ ಶತಮಾನೋತ್ಸವ ಸಂಭ್ರಮದ ಸಾಕ್ಷಿಯಾಗಿ ಈ ವೇದಿಕೆಯಲ್ಲಿ ವಿದ್ಯಾಮಾತೆ ಶಾರದೆಯ ಮೂರ್ತಿಗೆ ಮಾಲಾರ್ಪಣೆಯೊಂದಿಗೆ ಶತಮಾನೋತ್ಸವ ಸಂಭ್ರಮ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಸಾಗಿ ಬಂದಿದೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ದೀಪಿಕಾ ಪ್ರೌಢಶಾಲೆ ಮಡಂಕಾಪು ಇದರ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಯುತ ಮಹಾಬಲೇಶ್ವರ ಟಿ ಹೆಬ್ಬಾರ್ ತಮ್ಮ ಶುಭ ಹಾರೈಕೆಯ ಮಾತಿಗಾಗಿ ಮಾತಿನ ಕಟ್ಟಿಗೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೆದ್ಲ ಇದರ ಶತಮಾನೋತ್ಸವದ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಹಳ ಪ್ರಸಿದ್ಧವಾದ ಒಂದು ಕೃತಿ ಇದೆ ಕರ್ನಾಟಕ ಸಂಗೀತದಲ್ಲಿ, ಎಂದುರೋ ಮಹಾನುಭಾವುಲು ಅಂತ. ಎಂದುರೋ ಮಹಾನುಭಾವುಲು ಅಂದಿರಿಕಿ ವಂದನములు. ತೆಲುಗಿನ ಇದರ ಕೀರ್ತನೆಯ ಸುಮಾರು ಕನ್ನಡದ ಭಾವಾನುವಾದ. ಎಷ್ಟೋ ಜನ ಮಹನೀಯರಿದ್ದಾರೆ, ಮಹಾನುಭಾವರಿದ್ದಾರೆ, ಆಗಿ ಹೋಗಿದ್ದಾರೆ, ಅವರೆಲ್ಲರಿಗೂ ನನ್ನ ವಂದನೆಗಳು ಅಂತ. ಇಲ್ಲಿ ಇವತ್ತು ನಿಂತಾಗ ನನಗೆ ಹಾಗೆ ಅನಿಸ್ತದೆ. ಕೆದ್ಲ ಪರಮೇಶ್ವರಯ್ಯನವರು ಮಹಾನುಭಾವರು ಅವ ಕಟ್ಟಿದರು, ಈ ಶಾಲೆಯ ಪ್ರಾರಂಭಕ್ಕೆ ಕಾರಣರಾದರು. ಇನ್ನೊಬ್ಬ ಪರಮೇಶ್ವರಯ್ಯರಿಲ್ಲಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ನನಗಿಂತ ದೊಡ್ಡವರೇ. ಬೇರೆ ಬೇರೆ ಕಾರಣಗಳಿಂದ ನಾನು ಕೇವಲ ಔಪಚಾರಿಕವಾಗಿ ಈ ಮಾತನ್ನು ಹೇಳ್ತಾ ಇಲ್ಲ. ಕೆಲವರು ತಮ್ಮ ಸ್ಥಾನದಿಂದ, ಕೆಲವರು ತಮ್ಮ ಸಾಧನೆಯಿಂದ. ಇಲ್ಲಿ ಪ್ರೊಫೆಸರ್ ಇದ್ದಾರೆ, ತಾಂತ್ರಿಕ ಮಹಾವಿದ್ಯಾಲಯದ ಪ್ರೊಫೆಸರ್ ಇದ್ದಾರೆ. ಪರಮೇಶ್ವರಿಯರು ನನಗಿಂತ ಸರ್ವಿಸಲ್ಲಿ ಹಿರಿಯರು. ನಾನು ಅಧ್ಯಾಪಕನಾಗುವ ಮೊದಲೇ ಅಧ್ಯಾಪಕರಾಗಿ ಶಾರದಾ ಪ್ರೌಢಶಾಲೆಯಲ್ಲಿದ್ದವರು. ಶ್ರೀನಿವಾಸರಾಯರು ಹಿರಿಯರು ಇಂಜಿನಿಯರ್ ಆಗಿದ್ದವರು. ರಮಾನಂದರು ಮೇಡಮ್ ಅವರು, ಲಲಿತಾ ಜಯರಾಮ್ ಅವರು ಸಾಧನೆಯಿಂದ ದೊಡ್ಡವರು. ವಯಸ್ಸಿನಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದೇನೋ ಅವರಿಗೆ, ಯಾಕಂದ್ರೆ ನಾನು ನಿವೃತ್ತನಾಗಿ ತುಂಬ ವರ್ಷಗಳಾದವು. ಇಲ್ಲಿ ಈಚೆ ನೋಡಿದರೆ ಜಗನ್ನಾಥ ಚೌಟ್ರಿದ್ದಾರೆ. ಜಗನ್ನಾಥ ಚೌಟ್ರನ್ನು ಉದ್ಯಮಿ ಅಂತಲೇ ಎಲ್ಲರೂ ಹೇಳೋದು. ಇವತ್ತು ಬಾಲಾಜಿ ಬೈಲ್ ಲಯನ್ ಚಂದ್ರಾಸರಯ್ಯ ಅವರು ಹೇಳುವಾಗ ಆ ಮಾತನ್ನು ಹೇಳಿದರು. ಅವರು ಅತ್ಯುತ್ತಮ ವಾಗ್ಮಿಗಳು ಕೂಡ ಜಗನ್ನಾಥ ಚೌಟ್ರು. ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕನ್ನಡ ಭವನ ಉದ್ಘಾಟನೆಯ ಸಮಯದಲ್ಲಿ ಅವರ ಒಟ್ಟಿಗೆ ನಿಕಟವಾಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ದೊರಕಿತ್ತು. ಹಾಗಾಗಿ ಜಗನ್ನಾಥ ಚೌಟ್ರು ಮೇಲ್ನೋಟಕ್ಕೆ ಒಬ್ಬ ವ್ಯಾವಹಾರಿಕ ಉದ್ಯಮಿಯಂತೆ ಕಾಣ್ಬೋದು, ಆದರೆ ಅವರ ಒಳಗೆ
ಒಳಗೊಬ್ಬ ತತ್ವಜ್ಞಾನಿ, ಒಬ್ಬ ಚಿಂತಕ ಎಲ್ಲ ಇದ್ದಾರೆ. ಹಾಗಾಗಿ ಅವ್ರಿಗಿಂತ ಮೊದಲು ಮಾತಾಡೋದೇ ಒಳ್ಳೆಯದು. ಅಷ್ಟು ಚೆನ್ನಾಗಿ ಸ್ವಾರಸ್ಯಕರವಾಗಿ ಮಾತನಾಡಬಲ್ಲರು. ಈ ಉಭಯ ಭಾಷೆಗಳಲ್ಲಿ, ಅದು ಕನ್ನಡವಾಗಿರ್ಬೋದು, ತುಳು ಆಗಿರ್ಬೋದು, ಜಗನ್ನಾಥ ಚೌಡ್ರು ಚಂದವಾಗಿ ಮಾತಾಡಬಲ್ಲರು. ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು, ಇಲ್ಲಿ ಮಕ್ಕಳು ತುಂಬ ಜನ ಇಲ್ಲ, ಆದರೂ ಒಂದು ಕತೆ ನೆನಪಾಗ್ತಿದೆ. ಒಂದು ಜಾನಪದ ಕತೆ ಇದು. ಎಲ್ಲೋ ನಡೆಯಬಹುದಾದಂಥ ಒಂದು ಕತೆ. ಒಂದು ಊರಲ್ಲಿ ಬಹಳ ದೊಡ್ಡ ಒಬ್ಬ ಜಮೀನ್ದಾರ ಇದ್ದಂತೆ. ಸಾಕಷ್ಟು ಅವನಿಗೆ ಆಸ್ತಿ ಸಂಪತ್ತೆಲ್ಲ ಇತ್ತು. ವಯಸ್ಸಾಗ್ತಾ ಆಗ್ತಾ ಅವನಿಗೆ ಒಂದು ಚಿಂತೆ ಶುರುವಾಯಿತು. ಬಹುಶಃ ಒಬ್ಬ ಸಜ್ಜನರಿಗೆ ಈ ಚಿಂತೆ ಶುರುವಾಗುವ ಸಾಧ್ಯತೆ ಇದೆ. ತುಂಬ ಕಷ್ಟಪಟ್ಟು ದುಡಿದು ಒಂದು ಹಂತಕ್ಕೆ ಬಂದಿದ್ದೇನೆ, ಸಂಪಾದನೆ ಮಾಡಿದ್ದೇನೆ. ನನ್ನ ಈ ಸಂಪಾದನೆಯನ್ನು ಮುಂದೆ ಯಾರು ಸರಿಯಾದ ರೀತಿಯಲ್ಲಿ ಕೊಂಡು ಹೋಗ್ತಾರೆ, ಇದನ್ನು ಹೇಗೆ ಸದುಪಯೋಗ ಮಾಡ್ತಾರೆ ಅಂಥವರ ಕೈಗೆ ಕೊಡಬೇಕು ಅಂತ ತಂದೆಯ ಇಚ್ಛೆ. 3 ಜನ ಅವನಿಗೆ ಗಂಡು ಮಕ್ಕಳಿದ್ರು. ವಾರಸುದಾರರಿಲ್ಲದೆ ಅಲ್ಲ, ಆದರೆ ಯಾರು ಸರಿಯಾದ ವಾರಸುದಾರರು ಅಂತ ತಿಳಿದುಕೊಳ್ಬೇಕಾಗಿತ್ತು. ಆ ತಂದೆ ಆ ಜಮೀನ್ದಾರ ಒಂದು ಕೆಲಸ ಮಾಡಿದರಂತೆ. ತನ್ನ 3 ಮಕ್ಕಳನ್ನು, ಗಂಡು ಮಕ್ಕಳನ್ನು ಕರೆದು ಅವರ ಕೈಗೆ 100 ನಾಣ್ಯಗಳನ್ನು ಒಬ್ಬೊಬ್ಬರ ಕೈಗೆ ಕೊಟ್ಟು ಅವರಿಗೆ ಒಂದು ಕೆಲಸ ಹೇಳಿದ್ರಂತೆ. ನೋಡಿ, ನೀವು ಒಬ್ಬೊಬ್ಬರು ಸಹ ಹೋಗಬೇಕು, ಹೋಗಿ ವಸ್ತುಗಳನ್ನು ತರಬೇಕು. ಇಲ್ಲಿ ಬದಿಯಲ್ಲಿ ಕೋಣೆಗಳಿವೆ, 3 ಕೋಣೆಗಳಿವೆ. ಅಲ್ಲಿ ಆ ಒಂದೊಂದು ಕೋಣೆಯನ್ನು ನೀವು ಭರ್ತಿ ಮಾಡಬೇಕು ಅಂತ ತಂದೆ ಮಕ್ಕಳಿಗೆ ಕೊಟ್ಟಂಥ ಒಂದು ಟಾಸ್ಕ್ ಇದು. ಹಣ ಕೊಟ್ಟಿದ್ದಾನೆ, ನೀವು ಈ ಕೋಣೆಯನ್ನು ಭರ್ತಿ ಮಾಡಿ ಅಂತ. ಮೊದಲನೇ ಮಗ 100 ನಾಣ್ಯವನ್ನು ತೆಕ್ಕೊಂಡ. ಅವನಿಗೆ ಭಾಳ ಸುಲಭ ಇದು ಅಂತ ಅನಿಸಿತು. ಅಲ್ಲಿ ಹೋದ. ಗದ್ದೆಯಲ್ಲೆಲ್ಲ ಕೈಯೆಲ್ಲ ಕೊಯ್ದಿದ್ರು. ಆಗಲೇ ಭತ್ತದ ಹುಲ್ಲು ರಾಶಿ ಇತ್ತು. ಒಂದಿಷ್ಟು ಗಾಡಿಗಳಲ್ಲಿ ತಂದು ಕೋಣೆಯಲ್ಲಿ ತುಂಬಿಸಿಬಿಟ್ಟ. ಆಯಿತು ಕೆಲಸ ಅಂತ, ತುಂಬಿಸಿದೆ ಅಂತ. ಇನ್ನೊಬ್ಬ ಮಗ ಇದ್ದ, ಅವನ ಆಲೋಚನೆ ಮಾಡಿದ, ಭತ್ತ ಒಳ್ಳೆ ಬೆಳೆದಿದೆ, ಭತ್ತದ ಚೀಲಗಳನ್ನು ಖರೀದಿ ಮಾಡಿದ. ಅವನು ತಂದು ಸುರಿದ ಇನ್ನೊಂದು ಕೋಣೆಯಲ್ಲಿ. 3ನೇ ಮಗ ಯೋಚನೆ ಮಾಡಿದ. 2 ಅಣ್ಣಂದಿರು ಮಾಡಿದ್ದು ಅವನಿಗೆ ಗೊತ್ತಿದೆ, ನೋಡಿದ್ದಾನೆ ಅವನು ಆಲೋಚನೆ ಮಾಡಿದ. ಹತ್ತಿರದ ಒಂದು ಅಂಗಡಿಗೆ ಹೋಗಿ, ಒಂದು ಗೂಡಂಗಡಿಗೆ ಹೋಗಿ ಒಂದು ಮೇಣದ ಬತ್ತಿಯ ಪ್ಯಾಕೆಟ್ ತಂದ, ಕ್ಯಾಂಡಲ್ ಪ್ಯಾಕೆಟ್. ಅದನ್ನು ಒಂದು ಬೆಂಕಿ ಪೆಟ್ಟಿಗೆಯನ್ನು ತಂದ. ಆ ಕೋಣೆಯ ನಡುವೆ ಕ್ಯಾಂಡಲ್ಗಳನ್ನ ಹೊತ್ತಿಸಿ ಇಟ್ಟುಬಿಟ್ನಂತೆ. ಭತ್ತ ತರಲಿಲ್ಲ, ಹುಲ್ಲು ತರಲಿಕ್ಕೆ ಹೋಗಲಿಲ್ಲ, ಇನ್ನೇನೋ ವಸ್ತುವನ್ನು ತರಲಿಕ್ಕೂ ಹೋಗಲಿಲ್ಲ ಆತ. ಕೇವಲ ಮೇಣದ ಬತ್ತಿಗಳು ಮತ್ತು ಬೆಂಕಿ ಪೆಟ್ಟಿಗೆ, ಇಷ್ಟರಲ್ಲೇ 100 ನಾಣ್ಯದಲ್ಲಿ ಇಷ್ಟೇ ತಂದದ್ದಾವ. ತಂದು ಕೋಣೆಯನ್ನು ಬೆಳಗಿದ. ಈಗ ನಾವು ಆಲೋಚನೆ ಮಾಡ್ಬೋದು, ನಿಜವಾಗಿ ಕೋಣೆಯನ್ನು ತುಂಬಿಸಿದವ ಯಾರು? ಒಂದನೆಯವ ಹುಲ್ಲಿಂದ ತುಂಬಿಸಿದ್ದಾನೆ. ನಮಗೆ ಗೊತ್ತಿದೆ, ಹುಲ್ಲಿಂದ ತುಂಬಿಸಿದರೆ ಮತ್ತಿಷ್ಟು ಜಾಗ ಉಳಿತದೆ, ಯಾಕೆಂದರೆ ಅವನು ಹಾಕಬೇಕಲ್ಲ ಹುಲ್ಲನ್ನು, ಸ್ಥಳ ಇಲ್ಲ ಅವನಿಗೆ ನಿಂತ್ಕೊಳ್ಳಿಕ್ಕೆ. ಭತ್ತ ಕೂಡ ಅದೇ ಕತೆ. ಆದರೆ ಇಡೀ ಕೋಣೆಯನ್ನು ತುಂಬಿದ್ದು ಯಾವುದು ಅಂದರೆ ಬೆಳಕು. 3ನೆಯ ಮಗನೇ ನಿಜವಾದ ಯೋಗ್ಯತಾವಂತ ಅಂತ ತಂದೆ ತೀರ್ಮಾನ ಮಾಡಿದ ಅಂತ ಆ ಕಥೆಯಲ್ಲಿ ಹೇಳ್ತದೆ. ಅವನಿಗೆ ತನ್ನ ವಾರಸುದಾರಿಕೆಯನ್ನು ತಂದೆ ಕೊಟ್ಟ ಅಂತ. ಅಂದರೆ ಒಬ್ಬ ಯೋಗ್ಯನ ಕೈಯಲ್ಲಿ ಇದು ಹೋಗಬೇಕು ಸಂಪತ್ತು ಅಂತ. ಅಯೋಗ್ಯನ ಕೈಗೆ ಸಂಪತ್ತು ಹೋದರೆ ಏನಾಗ್ಬೋದು ಅನ್ನೋದನ್ನು ನಾವು ಸಮಾಜದಲ್ಲಿ ನೋಡ್ತೇವೆ ಅನೇಕ ಸಲ. ಆತ್ಮೀಯರೇ, ಈ ಬೆಳಕು ಅಂದರೆ ಜ್ಞಾನ ಅಂತ. ಜ್ಞಾನ ಅನ್ನೋದೇ ಬೆಳಕು. ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಹೇಳ್ತದೆ, ಜ್ಞಾನಾಂಜನ ಶಲಾಕಯ. ಶಾರದೆ ನಮಗೆ ಬೆಳಕು ಅನ್ನುವಂಥ ಜ್ಞಾನ ಎಂಬಂಥ ಬೆಳಕನ್ನು ಕೊಡುವವಳು ಶಾರದೆ. ಕತ್ತಲೆಯನ್ನು ಕಳೆಯುವವಳವಳು. ಮನಸ್ಸಿನ ಕತ್ತಲೆ, ನಮ್ಮ ಸುತ್ತ ವ್ಯಾಪಿಸಿರುವ ಕತ್ತಲೆ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇರುವುದು ಜ್ಞಾನಕ್ಕೆ. ಹಾಗಾಗಿ ಇದೊಂದು ಜ್ಞಾನ ದೇಗುಲ ಅಂತ ಶಾಲೆಯನ್ನು ನಾವು ಕರಿತೇವೆ. ಇವತ್ತು ಈ ಜ್ಞಾನ ದೇಗುಲದ ಶತಮಾನೋತ್ಸವ. ನಾನು ಆಲೋಚನೆ ಮಾಡ್ತೇನೆ, 100 ವರ್ಷದ ಹಿಂದೆ ಪರಮೇಶ್ವರ ರಾಯರು ಹೇಳಿದರು,
ನಾನು 80ರ ದಶಕದ ಕೊನೆಯಲ್ಲಿ ಬಂದಿದ್ದೆ. ಇಲ್ಲಿ ನಮ್ಮದೊಂದು JC ಅಂತ ಸಂಸ್ಥೆಯನ್ನು BC ರೋಡಲ್ಲಿ ಮಾಡಿದಾಗ ಅದರ ತರಬೇತಿದಾರನಾಗಿ ಇಲ್ಲಿಗೆ ಬಂದಿದ್ದೆ. ಆದರೆ ಇವತ್ತು ಬರುವಾಗ ನನಗೆ ದಾರಿಯಲ್ಲಿ ಯಾವ ಕುರುಹುಗಳು ನೆನಪಾಗಲಿಲ್ಲ. 40 ವರ್ಷ ಕಳೆದು ಹೋಗಿದೆ. 40 ವರ್ಷದ ನಂತರ ನಾನು ಕೆದ್ಲಕ್ಕೆ ಬಂದಾಗ ಬದಲಾವಣೆ ಆಗಿದೆ. ನೇತ್ರಾವತಿಯಲ್ಲಿ ನೀರು ಹರಿದು ಹೋದ ಹಾಗೆ ರಸ್ತೆ ಆವತ್ತು ಹೇಗೆ ಬಂದಿದ್ದೆವು ನನಗೆ ನೆನಪಿಗೆ ಬರೋದಿಲ್ಲ. ನಮ್ಮ ಸ್ನೇಹಿತರೆಲ್ಲ ಇದ್ದರು. ಇವತ್ತು ಹಾಗೇ ಬರುವ ಅಂತ ಅಂದುಕೊಂಡ್ರೆ ನನಗೆ ಆಗಲಿಲ್ಲ. ಬೇರೆ ರೀತಿಯಲ್ಲಿ ಬೇರೆ ದಾರಿಯಲ್ಲಿ ಬರಬೇಕಾಯ್ತು. ಹಾಗೆ 100 ವರ್ಷಗಳ ಪಯಣ ಈ ಸುಲಭದಲ್ಲ. ಅನೇಕ ಸಲ ನಮಗೆ ಪಂಚಾಂಗ ಕಾಣೋದಿಲ್ಲ, ಮೇಲೆ ಕಳಶ ಹಾಕಿದರೆ ಕಾಣ್ತದೆ. ಅಂದರೆ ಸ್ಥಾಪನೆ ಮಾಡಿದವರು ಕಣ್ಣಿಗೆ ಬೀಳೋದಿಲ್ಲ, ಅವರು ಎಲ್ಲೋ ಮರೆಯಾಗಿ ಹೋಗಿರ್ತಾರೆ. ಮತ್ತಿನವರ ಗಮನಕ್ಕೆ ಆದರೆ ಅವರ ಶ್ರಮವನ್ನು ನಾವು ಗಮನಿಸಬೇಕು. ನನಗೆ ಈ ಪರಮೇಶ್ವರಯ್ಯರ ನಾವು ಹೆಸರು ಕೇಳುವಾಗ ಬಡಕಬೈಲು ಪರಮೇಶ್ವರಯ್ಯರ ನೆನಪಾಯಿತು. ನಾವು ಅಲ್ಲಿ ಒಂದು ಸಮ್ಮೇಳನಕ್ಕೆ ಹೋದಾಗ ಅಮ್ಮುಂಜೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಬಡಕಬೈಲು ಪರಮೇಶ್ವರಯ್ಯರ ಹೆಸರು ಹೇಳಿದರು. ಏನು ಕೆಲಸ ಮಾಡಿದ್ರು ಅವರು, ಯಾರ್ಯಾರು ಹಿಡಿದು ಅಲ್ಲಿ ರಸ್ತೆ ಆಗಬೇಕು ಅಂತ ಹೋರಾಟ ಮಾಡಿದ್ರಂತೆ ಅವರು. ಅವರಷ್ಟು ಈಗ ಈ ಪರಮೇಶ್ವರಯ್ಯರು ಈ ತೋಟ ನೋಡಿಕೊಂಡು ಗದ್ದೆ ನೋಡಿಕೊಂಡು ಸುಖವಾಗಿರ್ಬೋದಾಗಿತ್ತು. ಶಾಲೆ ಅನ್ನೋದು ಒಂದು ಅಗತ್ಯ ಅಂತ ಅವರು ಕಂಡುಕೊಂಡ್ರಲ್ಲ, ಆವತ್ತು ಅವರು ಕಂಡದ್ರಿಂದಾಗಿ ಎಷ್ಟೋ ಮನೆ ಬೆಳಗಿತು, ಎಷ್ಟೋ ಮನಸ್ಸು ಬೆಳಗಿತು. ಹಾಗಾಗಿ ಅವರೆಲ್ಲ ಮಹಾನುಭಾವರು. ಪರಮೇಶ್ವರಯ್ಯರು ಅವ್ರ ಜೊತೆಗೆ ಸಹಕಾರಿಗಳು ಎಷ್ಟೋ ಜನ ಕೈ ಜೋಡಿಸಿದವರು ಆ ಕಾಲದಲ್ಲಿ ಇದ್ದೇ ಇದ್ದಾರೆ. ಯಾಕೆಂದರೆ ಸಂಸ್ಥೆಗಳೆಲ್ಲ ಒಬ್ಬರ ಮುಂದಾಳತ್ವದಲ್ಲಿ ಅನೇಕ ಜನರ ಸಹಕಾರದಿಂದಲೇ ಸಾಧ್ಯವಾಗ್ತವೆ. ಅಂಥದ್ದೇ ಒಂದು ಅನುದಾನಿತ ಶಾಲೆಯಲ್ಲಿ ನಾನು ಕಲಿತೆ, ಅಂಥದ್ದೇ ಒಂದು ಅನುದಾನಿತ ಕಾಲೇಜಿನಲ್ಲಿ ನಾನು ಕಲಿತಿದ್ದೆ ಎಂಬುದು ನೆನಪಾದಾಗ ನನಗೆ ನನ್ನ ಶಾಲೆಯನ್ನು, ನನ್ನ ಕಾಲೇಜನ್ನು ಕಟ್ಟಿದಂಥ ಹಿರಿಯರು ನೆನಪಾಗ್ತದೆ. ನಾನು ಓದಿದಂಥ ಶಾಲೆ ಕಾಲೇಜು ಇಷ್ಟು ಹಳತಲ್ಲ, ಇದು ಶತಮಾನಕ್ಕಿಂತ ಹಿಂದೆ ಕಟ್ಟಿದಂಥದ್ದೊಂದು. ಆ ಕಾಲಕ್ಕೆ ಹೇಗಿರ್ಬೋದು ಕೆದ್ಲ? ಇಲ್ಲಿ ಹಿರಿಯರು ರಘುರಾಮರಾಯರು ಹೇಳಿದರು, ಯಾವ ಬದಿಗೆ ಹೋದರೂ ತೋಡು ನೀರು ಅಂತ. ಅಂದರೆ ದಾಟಿ ಹೋಗುವುದಂದರೆ ಬಹಳ ಸಾಹಸವೇ. ಅಂಥ ಕಾಲದಲ್ಲಿ ಇಲ್ಲೊಂದು ಶಾಲೆ ವಿದ್ಯಾದೇಗುಲವನ್ನು ಸ್ಥಾಪನೆ ಮಾಡಿದ್ರಲ್ಲ, ಅವರಿಗೆ ಕೈ ಎತ್ತಿ ಮುಗಿಬೇಕು ನಾವು ಎಲ್ಲರೂ. ಅವರನ್ನು ನೆನಪು ಮಾಡಿಕೊಂಡು ಅವರ ಆತ್ಮಕ್ಕೆ ಅಲ್ಲಿಯೇ ಅದು ತೃಪ್ತವಾಗ್ಬೋದು ಆತ್ಮ. ನನಗೆ ಎಷ್ಟು ಸಮಯ ಮಾತಾಡಬೇಕು ಅಂತ ನಾನು ಕೇಳಿದೆ ಅಧ್ಯಕ್ಷರ ಹತ್ರ. ಶ್ರೀನಿವಾಸ ರಾಯರು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ದಾರೆ, ಅಲ್ಲಿ ಸೂತ್ರಧಾರರು ಅಲ್ಲಿದ್ದಾರೆ. ಬಹುಶಃ ನಾನು ಸಮಯ ಹೆಚ್ಚು ತೆಗೆದುಕೊಳ್ಬಾರ್ದು ಅಂತ ಒಂದು ಅರಿವಿನಿಂದ ಬಹಳ ಚುಟುಕಾಗಿ ನಾನು ಹೇಳಬೇಕಾದ್ದನ್ನು ಹೇಳಬೇಕು. 2 ವಿಷಯ ನಾನು ಹೇಳಬೇಕು ಅಂತಿದ್ದೇನೆ. ಒಂದು, ಈ ಪ್ರಾಥಮಿಕ ಶಿಕ್ಷಣ ಅನ್ನೋದಿದೆಯಲ್ಲ, ಬಹಳ ಪ್ರಾಮುಖ್ಯವಾದದ್ದು. ಅದು ಎಷ್ಟು ಪ್ರಾಮುಖ್ಯವಾದ್ದು ಅಂದರೆ, ಒಂದು ಜೀವನವನ್ನು ನಿರ್ಮಾಣ ಮಾಡುವ ಅಥವಾ ಅದರ ಕ್ಷಮತೆಯನ್ನೇ ಕುಂಠಿತಗೊಳಿಸುವ 2 ಸಾಧ್ಯತೆಗಳಲ್ಲಿವೆ. ಅತ್ಯಂತ ಮುಖ್ಯವಾದಂಥ ಘಟ್ಟ ಮನುಷ್ಯನ ಜೀವನದಲ್ಲಿ. ಎಲ್ಲಿವರೆಗೆ ಅಂದರೆ, ಮನೋವಿಜ್ಞಾನಿಗಳು ಹೇಳ್ತಾರೆ 8 ವರ್ಷದ ಒಳಗೆ ಮಗುವಿನ ಬೌದ್ಧಿಕ ಬೆಳವಣಿಗೆಯ ಬಹುಪಾಲು ಆಗಿ ಹೋಗ್ತದೆ ಅಂತ. ನಾನು ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದಾಗ ಈ ಮಾತನ್ನು ನಾನು ಕೇಳಿದೆ. ನಾನು ಆವಾಗಲೇ ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿ ಆಗಿತ್ತು. ನನಗನಿಸಿತು ನಾನು ಪ್ರೌಢಶಾಲೆಯಲ್ಲಿ ಅಧ್ಯಾಪಕ ಆಗಬಾರ್ದಾಗಿತ್ತು, ನಾನು ಒಂದು ಪ್ರಾಥಮಿಕ ಶಾಲೆಯ ಅಧ್ಯಾಪಕನಾಗಿದ್ದರೆ ಒಳ್ಳೆಯದಿತ್ತು ಅಂತ ಅನಿಸಿತು. ಯಾಕೆಂದರೆ ನಮ್ಮಲ್ಲಿಗೆ ಬರುವ ಕಾಲಕ್ಕೆ ಅವರಿಗೆ 12-14 ಆಗಿರ್ತದೆ. ಅವ್ರು ಹೇಳ್ತಾರೆ 8 ವರ್ಷದ ಒಳಗೆ ಮೆಂಟಲ್ ರಿಫ್ಲೆಕ್ಸಸ್ ಏನಿದೆಯಲ್ಲ, ಸಂವೇದನೆಗಳು, ಪ್ರತಿಕ್ರಿಯೆಗಳು, ಅದರ ಸ್ಪಂದನಗಳು ಎಲ್ಲ ಆಗಲೇ ನಿಗದಿ ಆಗಿರ್ತದೆ ಅಂತ. ಅಂದರೆ ಎಷ್ಟು ಮಟ್ಟಿಗೆ ನಾವು ಯಾವುದೇ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾದ್ರೆ ಬಹಳ ಪ್ರಾಧಾನ್ಯತೆಯನ್ನು ನಾವು ಪ್ರಾಥಮಿಕ ಶಿಕ್ಷಣಕ್ಕೆ ಕೊಡಬೇಕಾಗಿತ್ತು. ಆದರೆ ಅಷ್ಟು ಕೊಡ್ತಾ ಇದ್ದೇವೆ ನಾವು ಅಂತ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ನಮ್ಮಲ್ಲಿ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ತವೆ, ಅಂತಸ್ತುಗಳ ಕಟ್ಟಡಗಳು ಆಗ್ತವೆ. ಇವತ್ತು ಅಂಥದ್ದು ಬೇರೆ ಸಂದರ್ಭ ಇದೆ. ಯಾಕೆಂದರೆ ಇವತ್ತು ಡಿಗ್ರಿ ಕಾಲೇಜುಗಳು ಮುಚ್ಚುವ ಸ್ಥಿತಿಯಲ್ಲಿವೆ. ಎಲ್ಲ ಕಟ್ಟಡಗಳಿವೆ, ಎಲ್ಲ ಇದೆ, ಆದರೆ ವಿದ್ಯಾರ್ಥಿಗಳಿಲ್ಲ. ಆದರೆ ಪ್ರಾಥಮಿಕ ಶಾಲೆಯ ಕಟ್ಟಡಗಳು ನೆಲ ಬಿಟ್ಟು ಮೇಲೆ ಏಳ್ತಿರಲಿಲ್ಲ. ಬಹಳ ಕಾಲದಿಂದ ಕಟ್ಟಡಗಳು ಇರಲಿಲ್ಲ.
ಯಾವ್ಯಾವುದೋ ಅನುದಾನದಲ್ಲಿ ಅಥವಾ ಸಹಾಯಧನದಲ್ಲಿ ಕಟ್ಟಡಗಳಾಗಿವೆ ಈಗ. ಆದರೆ ಬೇರೆ ಸಮಸ್ಯೆ, ಆವತ್ತು ಕಟ್ಟಡಗಳಿರಲಿಲ್ಲ, ಬೇರೆ ಸೌಕರ್ಯಗಳಿರಲಿಲ್ಲ. ಅಂದರೆ ನೋಡಿ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ. ಇವತ್ತು ಕಟ್ಟಡಗಳಾಗಿವೆ, ಒಂದೋ ವಿದ್ಯಾರ್ಥಿಗಳಿಲ್ಲ. ಇದು ಮಠದ ಸಮಸ್ಯೆ, ಅಧ್ಯಾಪಕರೇ ಇಲ್ಲ. ಅಧ್ಯಾಪಕರಿಲ್ಲದೆ ಪ್ರಾಥಮಿಕ ಶಾಲೆಗಳು ಅನುದಾನಿತ ಅಥವಾ ಅತಂತ್ರ ಸ್ಥಿತಿಯಲ್ಲಿವೆ. ಅನುದಾನಿತ ಶಾಲೆಗಳು ಅತಂತ್ರ ಸ್ಥಿತಿಯಲ್ಲಿವೆ. ನಾನು ಆಗಲೇ ಹೇಳಿದೆ, ನಾನೊಂದು ಅನುದಾನಿತ ಶಾಲೆಯಲ್ಲಿ ಸುಮಾರು 40 ವರ್ಷ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ನಾನು ಅನುದಾನಿತ ಶಾಲೆಯಲ್ಲಿ ಕಲ್ತವನು, ಪ್ರೌಢಶಾಲೆಯಲ್ಲಿ. ನಮ್ಮ ಅಧ್ಯಾಪಕರು ಒಮ್ಮೆ ದೇವರಿಗೆ ಅಲ್ಲಿ ಹತ್ತಿರ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸಿದ್ರು. ಯಾಕೆಂದರೆ ಅವರಿಗೆಲ್ಲ ಚೆಕ್ ಮೂಲಕ ಸಂಬಳ ಬರುವುದು ಶುರುವಾಯಿತು ಆಗ. ಅಂದರೆ ದೇವರೇ ಅಂತ ಉಸಿರು ಬಿಟ್ಟರು ಅವರು. ನಮ್ಮ ಸಂಬಳ ಇನ್ನು ಸ್ವಲ್ಪ ರೆಗ್ಯುಲರ್ ಆಗಿ ಬರ್ಬೋದು. ನಾನು ಕಾಲೇಜಿನಲ್ಲಿದ್ದಾಗ ಅಲ್ಲಿ ನಮ್ಮ ಕಾಲೇಜಿನ ಅಧ್ಯಾಪಕರು ಅಂಗಡಿಯಲ್ಲಿ ಸಾಲಕ್ಕೆ ಭರಿಸ್ತಾ ಇದ್ದುದನ್ನು ನಾನು ಕೇಳಿದ್ದೇನೆ. ನಾವು ಅಂಗಡಿಗೆ ಏನಾದರೂ ಸಾಮಗ್ರಿ ಖರೀದಿ ಮಾಡಲಿಕ್ಕೆ ಹೋದರೆ ನಮ್ಮ ಪ್ರೊಫೆಸರ್ಗಳು ಅಲ್ಲಿ ಬರ್ತಿದ್ರು. ಅಂಗಡಿಯ ಮಾಲೀಕರ ಎದುರಿಗೆ ಸ್ವಲ್ಪ ಏನು ಹೇಳೋದು, ತಲೆ ತಗ್ಗಿಸಿಯೇ ಅವರು ಮಾತಾಡಬೇಕಾಗಿ ಬರ್ತಿತ್ತು. ನಮ್ಮದೇನು ಬರಲಿಲ್ಲ ಸಂಬಳ ಅಂತ ಹೇಳಬೇಕಾದ ಸ್ಥಿತಿ ಇತ್ತು ಆ ಕಾಲದಲ್ಲಿ. ಅದೆಲ್ಲ ಬದಲಾಯಿತು ಅನ್ನುವ ಹಾಗೆ ಸ್ಥಿತಿಯಲ್ಲಿ ಈಗ ಆಚೆ ಕಡೆಯಲ್ಲಿ ಸರ್ಕಾರಿ ಶಾಲೆಗಳಿವೆ. ನಮ್ಮ ಮಾತ್ರ ಇಲಾಖೆ ರಮಾನಂದರಿದ್ದಾರೆ. ರಮಾನಂದರ ಹತ್ರ ಏನು ನಾವು ದೂರಿ ಪ್ರಯೋಜನ ಇಲ್ಲ. ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ಎಷ್ಟೇ ಇರಲಿ ತೊಂದರೆ ಇಲ್ಲ, ಮಾನ್ಯತೆಗೂ ತೊಂದರೆ ಇಲ್ಲ. ಎಲ್ಲ ತೊಂದರೆ ಇರೋದು ಅನುದಾನಿತ ಶಾಲೆಗಳಿಗೆ. ಅನುದಾನಿತ ಶಾಲೆಗೆ ಮಾನ್ಯತೆ ಸಿಕ್ಕಬೇಕಾದ್ರೆ ಇಂತಿಂಥದ್ದು ಇರಬೇಕು ಅಂತ ಒಂದು 10 ಐಟಮ್ಗಳ ಪಟ್ಟಿ ಇದೆ ಇಲಾಖೆಯಲ್ಲಿ. ಅದಕ್ಕೆ ಸಾಕ್ಷಿಗಳೆಲ್ಲ ಬೇಕು, ಅದಕ್ಕೆ ಬೇಕಾದಂಥ ಆಲ್ಬಮ್ ತಯಾರು ಮಾಡಬೇಕು, ಫೋಟೋಗಳಾಗಬೇಕು. ಫೋಟೋಗಳ ಮೇಲೆ ಅಲ್ಲಿ ನಿರ್ಧಾರ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ. ಭಾಳ ಕಷ್ಟ ಇದೆ. ಅನುದಾನಿತ ಶಾಲೆಗಳಿಗೆ ಒಂದು ಮಾನ್ಯತೆ ಕೂಡ ಹೋರಾಡಬೇಕಾದ ಸ್ಥಿತಿ ಇದೆ. ಆದರೆ ಇನ್ನೊಂದು ಕಡೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿವೆ. ಎಲ್ಲ 90ರ ದಶಕದಲ್ಲಿ ಹುಟ್ಟಿಕೊಂಡಿದ್ದು. 90ರ ದಶಕದಲ್ಲಿ ಶಿಕ್ಷಣ ಕೂಡ ಒಂದು ಉದ್ಯಮ ಆಗಿ ಹೋಯಿತು. ಇವತ್ತು ಅದಕ್ಕೆ ಶಿಕ್ಷಣೋದ್ಯಮ ಅಂತ ಕರಿಬೇಕು. ಆ ಶಿಕ್ಷಣೋದ್ಯಮಿಗಳು ಹುಟ್ಟಿಕೊಂಡ ಮೇಲೆ 1995ರಿಂದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಅಧ್ಯಾಪಕರನ್ನು ಸರ್ಕಾರ ಕೊಡ್ತಾ ಇಲ್ಲ. ನಾನು ನೋಡ್ತಾ ಇದ್ದ ಹಾಗೆ 500-600 ಮಕ್ಕಳಿದ್ದಂಥ ಶಾಲೆಗಳು ಮುಚ್ಚಿದ್ದನ್ನು ನೋಡಿದೆ. ನನ್ನೊಟ್ಟಿಗೆ ಬಂದರೆ ಆ ಶಾಲೆ ತೋರಿಸ್ತೇನೆ. ನಾನು ಒಳ್ಳೆ ಕಟ್ಟಡ ಇದೆ, ಸಾಕಷ್ಟು ದೊಡ್ಡ ಆಟದ ಮೈದಾನ ಇದೆ, ಎಲ್ಲ ಉಂಟು, ಮಕ್ಕಳು ಇದ್ದರು. ಆದರೆ ಅಧ್ಯಾಪಕರಿಲ್ಲ. ಅಲ್ಲಿ ಆಡಳಿತ ಮಂಡಳಿ ಅಧ್ಯಾಪಕರನ್ನು ನೇಮಿಸಿಕೊಳ್ಳಿಕ್ಕೆ ಮನಸ್ಸು ಮಾಡಲಿಲ್ಲ, ಮುಚ್ಚೋಯ್ತದು. ಇನ್ನು ಕೆಲವು ಮುಚ್ಚುವ ದಾರಿಯಲ್ಲಿವೆ. ಪ್ರತಿ ವರ್ಷ ಪೇಪರಲ್ಲಿ ಬರ್ತದೆ ಇಷ್ಟು ಶಾಲೆಗಳು ಮುಚ್ಚಿದವು ಅಂತ. ಕೆಲವು ಸುದ್ದಿ ಇರುವುದಿಲ್ಲ, ಬೇರೆ ಎಲ್ಲೋ ಸಹ ಅವರನ್ನು ಸೇರಿಸಿದ್ರು ಅಂತ ಬರ್ತದೆ. ಅಂದರೆ ಒಂದು ಕಡೆಗೆ ಸರ್ಕಾರಿ ಶಾಲೆಗಳು, ಇನ್ನೊಂದು ಕಡೆಗೆ ಖಾಸಗಿ ಶಾಲೆಗಳು. ಖಾಸಗಿ ಅಂದರೆ ಅದು ಆಂಗ್ಲ ಮಾಧ್ಯಮ ಅಂತ ಲೆಕ್ಕ. ಇವತ್ತು ಯಾರು ಕೂಡ ಕನ್ನಡ ಮಾಧ್ಯಮದ ಶಾಲೆಯನ್ನು ಖಾಸಗಿ ಮ್ಯಾನೇಜ್ಮೆಂಟ್ನವರು, ಅದು ಆಡಳಿತ ಮಂಡಳಿಯವರು ಸ್ಥಾಪನೆ ಮಾಡುವ ಸ್ಥಿತಿಯಲ್ಲಿಲ್ಲ, ಅದು ಮಾಡೋದಿಲ್ಲ, ಅದು ಮುಗ್ದೋಯ್ತದು. ಒಂದು ಕಾಲದಲ್ಲಿ ಇದ್ದು ಮತ್ತೆ ಕಳಚಿಕೊಂಡ ಒಂದು ಮಂಗನ ವಾಲದ ಹಾಗೆ ಅದು. ಹಾಗಾಗಿ ಅನುದಾನಿತ ಸಂಸ್ಥೆಗಳು ಇನ್ನೂ ಹುಟ್ಟಲಿಕ್ಕಿಲ್ಲ. ಆದರೆ ಹುಟ್ಟಿದಂಥ ಸಂಸ್ಥೆಗಳು ಉಳಿಬೇಕಲ್ಲ. ಇಷ್ಟು ಕಾಲ ತಮ್ಮ ಸೇವೆ ಸಲ್ಲಿಸಿದ ಸಂಸ್ಥೆಗಳ ಬಗ್ಗೆ ಒಂದು ಕೃತಜ್ಞ ಸಮಾಜ ಪ್ರತಿಸ್ಪಂದಿಸಬೇಕಾದ ಹೇಗೆ? ನಾವು ಹಳೆ ವಿದ್ಯಾರ್ಥಿಗಳು ಏನು ಮಾಡಬಹುದು ಅಂದರೆ ಬಹುಶಃ ಯೋಚನೆ ಮಾಡಬೇಕಾದ ವಿಷಯ ಅದು. ಈಗ ತೇರು ಎಳೆಯುವುದು ನಾವು ನೋಡಿದ್ದೇವೆ. ತೇರು ಎಳೆಯುವುದು ಬಹಳ ಕಷ್ಟದ ಕೆಲಸ, ಬಹಳ ಭಾರವಾದ ತೇರು. ಅದರಲ್ಲಿ ದೇವರನ್ನು ಕೂರಿಸಿರ್ತೇವೆ, ಬಹಳ ಪವಿತ್ರವಾದ ಕಾರ್ಯ ಅದು. ಆದರೆ ತೇರು ಎಳೆಯುವುದು ಒಬ್ಬನಿಂದ ಆಗೋದಿಲ್ಲ. 100 ಜನ ಸೇರಿದರೆ, 1000 ಜನ ಸೇರಿದರೆ ತೇರಿನ ಹಗ್ಗ ಹಿಡಿದು ತನ್ನಿಂತಾನೇ ತೇರು ರಥಬೀದಿಯಲ್ಲಿ ಬರುವುದನ್ನು ಕಾಣ್ತೇವೆ ನಾವು. ಹಾಗೆ ಇದು ಒಂದು ತೇರೆಳೆಯುವ ಕೆಲಸ ಅಂತ ನಾವು ಭಾವಿಸಬೇಕು. ಇದು ಶಾರದೆಯ ತೇರು, ಇದು ಸರಸ್ವತಿಯ ತೇರು. ಇಲ್ಲೊಂದು 40 ಮಕ್ಕಳಿದ್ರೆ 40 ಮಕ್ಕಳ ವಿದ್ಯಾಭ್ಯಾಸದ ಭಾರವನ್ನು ಒಬ್ಬರು ಹೊರಲಿಕ್ಕಾಗೋದಿಲ್ಲ. ಯಾವ ಮ್ಯಾನೇಜ್ಮೆಂಟು ಹೊರಲಿಕ್ಕಾಗೋದಿಲ್ಲ, ಯಾವ ಮ್ಯಾನೇಜ್ಮೆಂಟಿನ ಮುಖ್ಯಸ್ಥರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬೊಬ್ಬರ ಜವಾಬ್ದಾರಿಯನ್ನು ಒಬ್ಬರು ತೆಕ್ಕೊಂಡ್ರೆ, ಅಂದರೆ ಈಗ ಮೊಕ್ತೇಸರ್ರೇ ತೇರೆಳಿಲಿ ಅಂತ ಬಿಟ್ಟರೆ ಹೇಗೆ?
ಮೊಕ್ತೇಸರರು ತೇರು ಮಾಡ್ತಾರೆ, ಎಲ್ಲ ರಥೋತ್ಸವದ ಏರ್ಪಾಡು ಮಾಡ್ತಾರೆ, ಅವರೇ ತೇರು ಎಳಿಲಿ ಅಂತ ಬಿಟ್ಟರೆ ತೇರು ಎಳಿಲಿಕ್ಕೆ ಸಾಧ್ಯವೇ? ಒಬ್ಬರಿಂದ ತೇರು ಎಳಿಲಿಕ್ಕೆ ಆಗೋದಿಲ್ಲ. ಊರವರೆಲ್ಲ ಅದಕ್ಕೆ ಕೈ ಜೋಡಿಸಬೇಕು. ನಮ್ಮ ಪವಿತ್ರ ಕಾರ್ಯ ಅಂತ ಕೈ ಜೋಡಿಸ್ತೇವೆ, ನಮ್ಮೂರಿನ ದೇವರ ಜಾತ್ರೆ ಅಂತ ಕೈ ಜೋಡಿಸ್ತೇವೆ. ಅದೇ ಪವಿತ್ರ ಭಾವನೆಯಿಂದ ನಾನು ಇದಕ್ಕೆ ಋಣಿ, ನೀವು ಅಂತಲ್ಲ, ನಾನು ಕೂಡ ಒಂದು ಅನುದಾನಿತ ಶಾಲೆಯಲ್ಲಿ ಕಲಿತವನಾಗಿ ಹೇಳುವುದು, ನಾವೆಲ್ಲ ಆ ಶಾಲೆಯಲ್ಲಿದ್ದರೆ ಕಲಿತಾನೇ ಇರಲಿಲ್ಲ ನಾವು. ನನಗಂತೂ ಗ್ಯಾರಂಟಿ ಹೇಳ್ತೇನೆ, ನಾನು ಯಾವ ಅನುದಾನಿತ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದನೋ ಅದು ಇಲ್ಲದೆ ಹೋಗಿದ್ರೆ ನಾನು ಪ್ರೌಢಶಾಲೆಗೆ ಹೋಗ್ತಿರಲಿಲ್ಲ. ಅದೇ ಸಂಗತಿ ಕಾಲೇಜಿನ ಬಗ್ಗೆ ಸಹ ಹೇಳಬೇಕು. ಅದು ಇಲ್ಲದಿದ್ದರೆ, ಅದು ಓಪನ್ ಆಗದಿದ್ದರೆ ನಮ್ಮ ವಿದ್ಯಾಭ್ಯಾಸ ಕ್ಲೋಸ್ ಆಗ್ತಿತ್ತು ಅಲ್ಲಿಗೆ. ಆದ್ದರಿಂದ ನಾವೆಲ್ಲ ಈ ವಿದ್ಯಾಸಂಸ್ಥೆಗೆ ಋಣಿಗಳು. ಆ ಋಣವನ್ನು ನಾವು ಏಕಗಂಟಿನಿಂದ ತೀರಿಸ್ತೇವೆ ಅಂತಲ್ಲ, ನಮ್ಮದಾದಂಥ ಕೊಡುಗೆಯನ್ನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಒಂದು ಸಮಾಜ, ನಾನಾಗಲೇ ಹೇಳಿದೆ, ಕೃತಜ್ಞ ಸಮಾಜ ಮನಸ್ಸು ಮಾಡಿದರೆ ಒಂದು ಸಂಸ್ಥೆಯನ್ನು ಉಳಿಸುವುದು ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಅನುದಾನಿತ ಶಾಲೆಗಳ ಬಗ್ಗೆ ಹೇಳಿದೆ, ಮತ್ತು ಇನ್ನೊಂದು ನಾನು ಅದೇ ಹೇಳ್ತಾ ಇದ್ದುದು ಮಕ್ಕಳ ಶಿಕ್ಷಣ. ನಾವು ಪ್ರಾಥಮಿಕ ಶಿಕ್ಷಣಕ್ಕೆ ಬಹಳ ಗಮನ ಕೊಡಬೇಕಾದ ಅಗತ್ಯ ಇದೆ. ಯಾಕೆಂದರೆ ನೋಡಿ, ಒಂದು ಸೊಸೈಟಿ, ನಮ್ಮ ಊರಿನಲ್ಲಿರುವ ಒಂದು ಕೃಷಿಕರ ಸಹಕಾರಿ ಸಂಘ ಅಂತ ಇಟ್ಕೊಳ್ಳಿ, ಅಥವಾ ಕೋಆಪರೇಟಿವ್ ಸೊಸೈಟಿ ಅಂತ ಇಟ್ಕೊಳ್ಳಿ. ಅಲ್ಲಿ ಏನಾದರೂ ಆಡಳಿತ ಮಂಡಳಿಯಲ್ಲಿ ಹೆಚ್ಚು ಕಮ್ಮಿ ಆದರೆ, ನಷ್ಟ ಆದರೆ, ನೆಕ್ಸ್ಟ್ ಸಾರ್ವಜನಿಕ ಸಭೆಯಲ್ಲಿ ಅಥವಾ ಜನರಲ್ ಬಾಡಿ ಮೀಟಿಂಗಲ್ಲಿ ಎಲ್ಲ ಗೊತ್ತಾಗ್ತದೆ, ಲೆಕ್ಕಪತ್ರದಲ್ಲಿ ಎಷ್ಟು ನಷ್ಟ ಆಯಿತು ಅಂತ. ಆದರೆ ಒಂದು ಶಾಲೆ ಸರಿಯಾಗಿ ನಡೀದೇ ಇದ್ದರೆ ಗೊತ್ತಾಗ್ತದ? ಒಂದು ಶಾಲೆಯಲ್ಲಿ ಅಧ್ಯಾಪಕರು ಇಲ್ಲದೆ ಹೋದರೆ ಒಂದು ತರಗತಿಯಲ್ಲಿ ಎಷ್ಟು ನಷ್ಟ ಆಯಿತು ಅಂತ ನಮಗೆ ಗೊತ್ತಾಗ್ತದ? ಸಮಾಜಕ್ಕೆ ಗೊತ್ತಾಗೋದಿಲ್ಲ. ನೋಡಿ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಗಲಾಟೆ ಆಗ್ತಿದೆ. ಗ್ಯಾಸ್ ಜೀವನಾವಶ್ಯಕ ವಸ್ತುಗಳು, ಗ್ಯಾಸ್ ಇರ್ಬೋದು, ಡೀಸೆಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಸಿಕ್ಕದೆ ಹೋದರೆ ತಕ್ಷಣಕ್ಕೆ ಪ್ರತಿಕ್ರಿಯೆ ಬರ್ತದೆ, ತಕ್ಷಣಕ್ಕೆ ಜನ ಎದ್ದು ನಿಲ್ತಾರೆ. ಆದರೆ ಶಿಕ್ಷಣದಂಥ ವಿಷಯ ಬಹಳ ಸೂಕ್ಷ್ಮವಾದದ್ದು, ಅದು ಗಮನಕ್ಕೆ ಬರೋದಿಲ್ಲ ನಮಗೆ. ಎಷ್ಟೋ ವರ್ಷಗಳ ಮೇಲೆ ಗಮನಕ್ಕೆ ಬಂದರೆ, ಈಗ ನೋಡಿ, ನಾವು ಈಗ ನೋಡ್ತಿದ್ದೇವೆ ಮಹಾನಗರಗಳಲ್ಲಿ ಹಿಂಸೆಗಳಾಗ್ತೇವೆ, ಜಾಸ್ತಿ ಹಿಂಸೆಗಳು, ಕ್ರೌರ್ಯ ಹಿಂಸೆಗಳ ತಾಂಡವವನ್ನು ನಾವು ಕಾಣ್ತಿದ್ದೇವೆ. ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ಬರ್ತದೆ, ಚೂರಿ ಈ ರೀತಿ ಅಂತ ಬರ್ತದೆ, ಬೇರೆ ಬೇರೆ ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ಬರ್ತದೆ. ಇವುಗಳ ಹಿಂದೆ ನಮ್ಮ ಪ್ರಾಥಮಿಕ ಶಿಕ್ಷಣ ಯಾವುದನ್ನು ವ್ಯಕ್ತಿತ್ವವನ್ನು ರೂಪಿಸಬೇಕಿತ್ತೋ ಅದು ಆಗಲಿಲ್ಲ ಅಂತ ಅನಿಸೋದಿಲ್ವ ನಮಗೆ? ಅದಕ್ಕೆ ಕಾರಣವೂ ಇದೆ. ಮಹಾನಗರದಲ್ಲಿ ಇರುವವರು ಎಲ್ಲೆಲ್ಲಿಂದಲೋ ಬಂದವರು, ಅವರಿಗೆ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದೇ ದೊಡ್ಡದು. ಯಾವುದೋ ಶಾಲೆಗೆ ಕಳಿಸಿ ಕೈ ತೊಳ್ಕೊಳ್ತಾರೆ, ಮನೆಯಲ್ಲಿ ಅವ್ರ ಬಗ್ಗೆ ಗಮನ ಹರಿಸುವಂಥ ಹೆತ್ತವರಿಲ್ಲ. ಇನ್ನು ಕೆಲವೊಮ್ಮೆ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ, ಅವರಿಗೆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥಲ್ಲಿ ಶಾಲೆಯಲ್ಲೂ ಸರಿಯಾದ ಗಮನ ಕೊಡುವಂಥ ಯೋಗ್ಯ ಅರ್ಹ ಶಿಕ್ಷಕರು ಇಲ್ಲದೆ ಹೋದರೆ, ನಾನು ಹೇಳ್ತಾ ಇರೋದು ಶಿಕ್ಷಕರು ಮತ್ತು ಅದು ಕ್ವಾಲಿಫೈಡ್ ಶಿಕ್ಷಕರು. ಈಗ ನಿಜವಾಗಿ ಸರ್ಕಾರಿ ಶಾಲೆಗಳಲ್ಲಿರುವಂಥ ಅರ್ಹ ಶಿಕ್ಷಕರ ಸಂಖ್ಯೆ ಬೇರೆ ಶಾಲೆಗಳಲ್ಲಿ ಇಲ್ಲ, ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕದನ್ನು. ಹಾಗೆ ಯೋಗ್ಯರಾದಂಥ ಶಿಕ್ಷಕರ ಕೈಯಲ್ಲಿ ಪ್ರಾಥಮಿಕ ಶಿಕ್ಷಣದ ಹಂತದ ಮಕ್ಕಳು ಸಿಕ್ಕಬೇಕು, ಅವರ ಮಾರ್ಗದರ್ಶನದಲ್ಲಿ ಬೆಳಿಬೇಕು. ಹಾಗಂತ ಅವರಿಗೆ ಬಹಳ ಕಟ್ಟುನಿಟ್ಟಾಗಿ ಮಿಲಿಟರಿ ಶಿಸ್ತಿನಿಂದ ಬೆಳೆಸಬೇಕು ಅಂತ ನಾನು ಹೇಳೋದಿಲ್ಲ. ಕೇವಲ ಯೂನಿಫಾರ್ಮು ಅಥವಾ ಶೂಗಳು ಇತ್ಯಾದಿಗಳೇ ತೋರಿಕೆಯ ಆಡಂಬರಗಳೇ ಮುಖ್ಯ ಆಗಬೇಕು ಅಂತಿಲ್ಲ. ಒಂದು ಪುಸ್ತಕ, ಒಂದಿಷ್ಟು ಓದಿನ ಕಡೆಗೆ ಅವರಿಗೆ ಗಮನ ಕೊಟ್ಟರೆ, ಒಂದು ಪುಸ್ತಕ, ಉದಾಹರಣೆಗೆ ಒಂದು ಪುರಾಣದ ಕತೆ, ಅದು ನಚಿಕೇತನ ಕತೆ ಇರ್ಬೋದು, ಧ್ರುವನ ಕತೆ ಇರ್ಬೋದು, ಅಥವಾ ಇತಿಹಾಸದ APJ ಅಬ್ದುಲ್ ಕಲಾಂ ಅವರ ಕತೆ ಆಗಿರ್ಬೋದು, ಇನ್ಯಾರೋ ಒಬ್ಬ ವಿಜ್ಞಾನಿಯ ಕತೆ. ಇಂಥ ಒಂದೊಂದು ಸಣ್ಣ ಪುಸ್ತಕ ಮಕ್ಕಳ ಕೈಗೆ ಆವಾಗ ಸಿಕ್ಕಿದ್ರೆ ಸಹ ಅವರ ಮೇಲೆ ಪ್ರಭಾವ ಬೀರಿ ಬಹಳ ಮುಂಚೂಣಿಯ ಒಬ್ಬ ವಿಜ್ಞಾನಿಯೋ, ತತ್ವಜ್ಞಾನಿಯೋ, ಗಣಿತಶಾಸ್ತ್ರಜ್ಞನೋ ನಿರ್ಮಾಣವಾಗುವಂಥ ಎಲ್ಲ ಸಾಧ್ಯತೆಗಳಿವೆ. ಯಾಕೆಂದರೆ ಆ 8 ವರ್ಷದ ಒಳಗಿನ ಮಕ್ಕಳ ಮನಸ್ಸು ಅಂದರೆ ಅದು ಸ್ಪಂಜ್ ಇದ್ದ ಹಾಗೆ. ಅದು ಹೇಗೆ ಸ್ಪಂಜ್ ಎಲ್ಲವನ್ನು ಹೀರಿಕೊಳ್ತದೋ ಹಾಗೆ ಆ ಮಕ್ಕಳ ಮನಸ್ಸು ಕೂಡ ಅಷ್ಟು ಶಕ್ತಿಶಾಲಿಯಾದದ್ದು. ಹಾಗಾಗಿ ಅಂಥ ಮನಸ್ಸಿಗೆ ಪೂರಕವಾದ, ಪೋಷಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಹೊಣೆ ನಮಗೆಲ್ಲರಿಗೂ ಇದೆ ಅಂತ ನಾನು ನಂಬಿದ್ದೇನೆ.
ಮತ್ತೆ ಪ್ರಾತಸ್ಮರಣೀಯರನ್ನು ಮತ್ತೊಮ್ಮೆ ಗೌರವದಿಂದ ನೆನೆಸಿ ಅಂಥವರ ಪೀಳಿಗೆ ಇನ್ನೂ ಹೆಚ್ಚಾಗಲಿ, ಶಾಲೆಗಾಗಿ ದುಡಿಯುವ, ಶಾಲೆಗಾಗಿ ತ್ಯಾಗ ಮಾಡುವಂತ ಮನೋಭಾವ ನಮ್ಮಲ್ಲಿ ಬರಲಿ ಅಂತ ನಾನು ಹಾರೈಸ್ತೇನೆ. ಮತ್ತೆ ಒಂದು ಮಾತು, ಈ ತುಂಬಾ ಸಮಸ್ಯೆಗಳಿವೆ ಅನುದಾನಿತ ಶಾಲೆಗಳಲ್ಲಿ ಅಂತ. ತುಂಬಾ ಸಮಸ್ಯೆಗಳಿವೆ ಅಂದ್ರೆ ತುಂಬಾ ಕತ್ತಲೆ ಇದೆ ಅಂತ ಇಟ್ಕೊಳ್ಳುವ. ತುಂಬಾ ಕತ್ತಲೆ ಇದೆ ಅಂತ ಅದನ್ನು ದೂರ್ತಾ ಕೂತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಒಂದು ದೀಪ ಹೊತ್ತಿಸ್ಬೋದು. ನಾವು ಸೂರ್ಯರು ಚಂದ್ರರು ಅಲ್ಲ, ನಮ್ಮಲ್ಲಿ ಅಂತ ಶಕ್ತಿ ಇಲ್ಲ, ಒಪ್ಪಿಕೊಳ್ಳೋಣ. ಆದ್ರೆ ಒಂದು ದೀಪ ಹೊತ್ತಿಸುವ, ಒಂದು ಕ್ಯಾಂಡಲ್ ಬೆಳಗಿಸುವಂತ ಶಕ್ತಿ, ಸಾಮರ್ಥ್ಯ ನಮಗೆಲ್ಲರಿಗೂ ಇದೆ. ಆದ್ರಿಂದ ಕತ್ತಲೆಯ ಅಷ್ಟು ಭಾಗ ನಿವಾರಣೆ ಆಗ್ತದಲ್ಲ, ಅದು ಸಾರ್ಥಕತೆ. ಹಾಗೆ ಆಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮೆಲ್ಲರಿಗೂ ಶಾರದಾ ಮಾತೆ, ವಿದ್ಯಾಧಿದೇವತೆ ಸದ್ಬುದ್ಧಿಯನ್ನು ಕೊಡ್ಲಿ. ಅನುದಾನಿತ ಶಾಲೆಗಳ ಬಹುಶಃ ನಮ್ಮ ಜನಪ್ರತಿನಿಧಿಗಳು ಬಹುಶಃ ಯಾರು ಇಲ್ಲ ಇವತ್ತು, ಏನು ಕಾಣುವುದಿಲ್ಲ, ನಾವು ಹೋರಾಟ ಕಾಣಲಿಲ್ಲ. ಯಾವುದೇ ವಿಧಾನಸಭೆಯ ಒಳಗಾಗಲಿ ಹೊರಗಾಗಲಿ ಈ ಅನುದಾನಿತ ಶಾಲೆಗಳು ಮುಚ್ಚಿದ ಬಗ್ಗೆ ಏನು ಹೋರಾಟಗಳು ಕಾಣಲಿಲ್ಲ, ಚಕಮಕಿ ನಡೀಲಿಲ್ಲ. ಅಂದ್ರೆ ದೊಡ್ಡ ವಿಷಯ ಅಲ್ಲ ಅದು. ಅಷ್ಟಕ್ಕೆ ಗಾಳಿಗೆ ಹೋಗಿಬಿಟ್ಟು ತೂರಿ ಹೋಗಿದೆ. ಬಹುಶಃ ಅಂಥ ಪ್ರತಿಕ್ರಿಯೆ ಕೊಡುವಂಥ ಪರಿಸ್ಥಿತಿಯಲ್ಲಿ, ಒಂದು ಜಾಗೃತ ಸ್ಥಿತಿಯಲ್ಲಿ ಸಮಾಜದಲ್ಲಿ ನಾವು ಇಲ್ಲ ಅಂತಲೂ ಅನಿಸ್ತದೆ. ಹಾಗಾಗಿ ಅದೊಂದು ನಿಜವಾಗಿ ಮನೆ ಹತ್ತಿರದ ಶಾಲೆಗೆ ಮಗು ಹೋಗುವುದಿದೆಯಲ್ಲ, ಅದು ಭಾಗ್ಯ. ಅದು ಯಾಕೆಂದರೆ ಶಾಲೆ ಅನ್ನೋದು ಎಕ್ಸ್ಟೆನ್ಷನ್, ಮನೆಯ ಒಂದು ವಿಸ್ತರಣೆ ಅದು. ಯಾಕೆಂದರೆ ಎಳೆ ಮಗು, ಮನೆಯಿಂದ ಹೊರಗೆ ಬೀಳಿದ ಮಗು, ತನ್ನ ತಂದೆ ತಾಯಿ ಅಣ್ಣ ಅಕ್ಕ ಇಂಥವರ ಮಧ್ಯೆ ಬೆಳೆದ ಮಗು ಶಾಲೆಗೆ ಹೋಗುವುದು ಅಂದರೆ ಅದೊಂದು ದೊಡ್ಡ ಸಂಗತಿ. ಅದು ನಮಗೂ ಆ ಕಾಲದಲ್ಲಿ ಅನುಭವಿಸಿದ್ದೇವೆ ನಾವು. ಹಾಗಾಗಿ ಹತ್ತಿರದಲ್ಲಿ ಶಾಲೆ ಇದ್ದರೆ ಅದು ಹೆತ್ತವರಿಗೂ ಸುಖ, ಮಕ್ಕಳಿಗೂ ನೆಮ್ಮದಿ, ಮಕ್ಕಳ ಕಲಿಕೆಗೂ ಒಂದು ಸುವರ್ಣ ಅವಕಾಶ ಸಿಗ್ತದೆ. ಅಂಥ ಅವಕಾಶ ನಮಗೆ ಸಿಕ್ಕಲಿ. ಬೆಳೆಯುವ ಮಕ್ಕಳು ನಮ್ಮ ಮನೆ ಹತ್ತಿರದ ಶಾಲೆಯಲ್ಲೇ ಕಲಿಯುವಂಥ ಭಾಗ್ಯ ಇರಲಿ ಮುಂದೆ ಕೂಡ ಅಂತ ಹಾರೈಸಿ, ನನಗೆ ನಿಜವಾಗಿ ಎಲ್ಲ ಇಲ್ಲಿ ಹಿರಿಯರು ಇದೆ, ಎಲ್ಲ ಮಾತಾಡಬಲ್ಲಂಥ ಸಾಮರ್ಥ್ಯ ಇದ್ದವರು ಇದ್ದಾರೆ. ಆದರೂ ನನಗೆ ಒಂದು ಅವಕಾಶವನ್ನು ಕೆದಲ ಶಾಲೆ ಇದರ ಅಧ್ಯಾಪಕಿಯವರು ಶಶಿಕಲಾ ಮೇಡಮ್ ಅವರು ಅಲ್ಲಿದ್ದರು BC ರೋಡಲ್ಲಿ ತುಂಬ ವರ್ಷ. ನಾನು ಇವತ್ತು ಬರುವಾಗ ಎಣಿಸಿದೆ, ಅವರು ಅಷ್ಟು ವರ್ಷ BC ರೋಡಿಂದ ಇಲ್ಲಿಗೆ ಪ್ರಯಾಣ ಮಾಡಿ ಶಾಲೆ ಬೆಳೆಸಿದ್ರಲ್ಲ, ಅವರಿಗೂ ಕೂಡ ಶರಣು. ಮತ್ತೆ ಮುಖ್ಯೋಪಾಧ್ಯಾಯರು ಕೃಷ್ಣಮೂರ್ತಿಯವರು, ಶ್ರೀಕಾಂತ್ ಅವರೆಲ್ಲ ನನ್ನನ್ನು ಇಲ್ಲಿ ಬರುವುದಕ್ಕೆ ಕಾರಣರಾಗಿದ್ದಾರೆ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟದ್ದು ಎಲ್ಲರನ್ನು, ಮತ್ತೆ ಈ ಸಮಿತಿಯ ಅಧ್ಯಕ್ಷರಿಗೆ, ಬಾಲಾಜಿ ಬೈಲು ಚಂದ್ರಹಾಸ ರೈಗಳಿಗೆ, ನಯನ್ ಚಂದ್ರಹಾಸ ರೈಗಳಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳ ಕಾಲ ತಾವು ನೀಡಿದಂಥ ಸೇವೆಯ ಅನುಭವದ ಜೊತೆಗೆ ಒಬ್ಬ ಕಲಾವಿದರಾಗಿ, ವಾಗ್ಮಿಗಳಾಗಿ ಬಹಳ ಅರ್ಥಪೂರ್ಣವಾದ ಮಾತುಗಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಶ್ರೀಯುತ ಮಹಾಬಲೇಶ್ವರ ಟಿ ಹೆಬ್ಬಾರ್ ಇವರಿಗೆ ಸೇರಿರುವ ಎಲ್ಲ ಶಿಕ್ಷಣ ಪ್ರೇಮಿಗಳ ಪರ ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೆದಿಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ 100 ವರ್ಷದಿಂಚಿನ ಶತಮಾನ ಸಂಭ್ರಮದ ಪೊರ್ಲಗಡ್ಡದಲ್ಲಿ ಬಂದುಲೆ ಕುಡರ ಬರ್ತಿನಂಚಿನ ಮಾತ ಜನಮಾನ್ಯ ಮಂದಿಲನ್ನು ಮೋಕಿಡೆತ್ಕೊಂಡು ಕರಿನ 100 ವರ್ಷದ ಪಿರವುಡು ಈ ಪೊರ್ಲಗಡ್ಡದ ಸಾಲೆ ಮೂಡ್ದು ಬರ್ತಿನಂಚಿನ ಪೊರ್ಲದ ಬರವನು ಮೊಡೆಯಿನಂಚಿನ ಬಾರಿ ಪೊರ್ಲಗಡ್ಡದ ಸ್ಮರಣ ಸಂಚಿಕೆ ಬಿಡುಗಡ್ಡದ ಈ ಪೊರ್ತು ಚಾವಡಿದ ಮಾತ ಗಣ್ಯರೆಲ್ಲ ಸೇರಿದು ಈ ಒಂದು 100ನೇ ವರ್ಷದಿಂಚಿನ ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಲ್ಪಡೊಂದು ಸೇರಿನ ಮಾತ ಗಣ್ಯರಡ ಭಿನ್ನಾಯ್ತ ಮಲ್ತದಲ್ಲೇ ವರ್ಷ ದಿಂಜಿನಂಚಿನ ನೆಂಪುದ ಈ ಒಂಜಿ ಕುದಿಕೆ ಬಂದಲೆ ಅವೇತು ಬರವುದ ಕೈಕಿಲಿಡಿದ ಬುಡ್ದಿನಂಚಿನ ಕೊರ್ಲದ ಬರವು ಈ ಸ್ಮರಣ ಸಂಚಿಕೆಯುಂಡು. ಕಿದಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ನೆಂಪುದ ನಾಥ ಶಾಶ್ವತವಾದ ಒರಿಯೋಡು ವರ್ಗನಂಚಿನ ನೆಲೆಟ ಬಲ್ತಿನಂಚಿನ ಈ ಸ್ಮರಣ ಸಂಚಿಕೆ ನಾತಿ ಶಾಲೆಗೆ ಬುಲ್ಪ್ ಪಾರಾಡು ವರ್ಗನಂಚಿನ ಅಭಿ ಆಶಯದ ಒಟ್ಟುಗು
ಸೇರಿದ ಮಾತ ಗಣ್ಯರೆಲ್ಲ ಸೇರಿದ ಒಂದು ಜೋರದ ಕೈತಾಟಿದೊಟ್ಟಿಗೂ ಈ ಶಾಲೆಗೆ ಪ್ರೋತ್ಸಾಹ ಕೊರಕ ಬದಲೇ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಮಟೂರು ಕಿದಲ ಶತಮಾನ ಸಂಭ್ರಮೋತ್ಸವದ ಇಬ್ಬರಲ ಗಂಟದ ಹೊರತು ಸಾಂಕೇತಿಕವಾದ ಉದಿಪರಾಯಣಂಚಿನ ಸ್ಮರಣ ಸಂಚಿಕೆ ಬಿಡುಗಡೆ ಪರಿಪೂರ್ಣ ಮುಡಿದು ಹೋಯ್ತೇನೆ ಸ್ವಲ್ಪ ವೇಳೆ ಕಾರ್ಯಕ್ರಮದ ದುಂಬುಗು ಕೆದಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಜೋಕ್ಲೆಗೆ ಬರವುದ ಗುರುಕಾಲ ಗುರುವ ಸ್ಥಾನಟ್ಟು ಹೊಂದದು ಸೇವೆ ಕೊರನಂಚಿನ ಈ ಶಾಲೆ ಸೇವೆ ಮಲ್ತ ಬಿಡ್ತು ಪೈನಕ್ಲಿಗೆ ಗೌರವ ಅರ್ಪಣೆದ ಹೊರತು ಈ ಒಂದು ಕಾರ್ಯಕ್ರಮವನ್ನು ಸೌಮ್ಯ ಟೀಚರ್ ಮೇಲೆ ನೆರವೇರಿಸಲ್ಪಟ್ಟದೆ ಕೇಳೋದಿಲ್ಲ. ಸೌಮ್ಯ ಟೀಚರ್ ದಯವಿಟ್ಟು ವೇದಿಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಸುಮಾರು 37 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಇಂದು ಈ ನಾಲ್ವರು ಕೂಡ ನಮ್ಮ ಜೊತೆಗಿಲ್ಲ. ಶತಮಾನೋತ್ಸವದ ಈ ಸಂಭ್ರಮದ ಹೊತ್ತಿನಲ್ಲಿ ಅವರ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ಇದೀಗ ಈ ಶಾಲೆಯಲ್ಲೇ ನೇಮಕಾತಿಯನ್ನು ಹೊಂದಿ ಇಲ್ಲಿಯೇ ನಿವೃತ್ತರಾದ ಶಿಕ್ಷಕರ ಹೆಸರು ಶ್ರೀಮತಿ ಕೆ ವಿಜಯಲಕ್ಷ್ಮಿ. ಇವರು 1971ರಿಂದ 81ರವರೆಗೆ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಕಾರಣಾಂತರಗಳಿಂದ 1981ರಲ್ಲಿ ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಇವರನ್ನು ಬಹಳ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ, ತಮ್ಮ ಪ್ರೀತಿಯ ಚಪ್ಪಾಳೆ ಇರಲಿ. ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ನೀಡಿದಂತ ಗುರುಗಳು ಶ್ರೀಮತಿ ಕೆ ಶಶಿಕಲಾ ಇವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಂತಿ ಬಿ, ಶ್ರೀಯುತ ಆನಂದ್ ನಾಯಕ್ ಪಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಕೆ ಶಶಿಕಲಾ 1978ರಿಂದ 2019ರವರೆಗೆ ಸುದೀರ್ಘ 41 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ವಯೋ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರು ತಮ್ಮ ಸೇವಾವಧಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು ನೃತ್ಯ ಮತ್ತು ಸಂಗೀತವನ್ನು ಮಕ್ಕಳಿಗೆ ಕಲಿಸಿಕೊಡುವಲ್ಲಿನ ಇವರ ಉತ್ಸಾಹ, ಅಭಿರುಚಿ, ಶ್ರಮವನ್ನು ಬಣ್ಣಿಸಲು ಅಸಾಧ್ಯ. ಶಾಲಾ ಆಡಳಿತ ಮಂಡಳಿಯ ಜೊತೆ ಸೇರಿ ಶಾಲಾ ಅಭಿವೃದ್ಧಿಗಾಗಿ ರಸ್ತೆ, ಹಳೆ ವಿದ್ಯಾರ್ಥಿ ಸಂಘದ ರಚನೆ, ಆಂಗ್ಲ ಮಾಧ್ಯಮ, LKG, UKG ತರಗತಿಗಳ ಪ್ರಾರಂಭ, ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ, ಸಮವಸ್ತ್ರ ಹೀಗೆ ಹಲವು ಕೆಲಸಗಳಲ್ಲಿ ಇವರ ಪ್ರಯತ್ನ ಭಗೀರಥ ಪ್ರಯತ್ನ ಎಂದರೆ ತಪ್ಪಾಗಲಾರದು. ಸುದೀರ್ಘ 41 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುವ ಇವರ ಅವಿರತ ಪ್ರಯತ್ನ, ಅಪರಿಮಿತ ಶ್ರದ್ಧೆ, ಅವಿಚ್ಛಿನ್ನ ಮನೋಭಾವ ಮುಂದಿನ ಶಿಕ್ಷಕ ಸಮುದಾಯಕ್ಕೆ ಕೈದಿವಿಗೆ ಆಗಲಿ ಎನ್ನುವ ಹಾರೈಕೆಯೊಂದಿಗೆ ಈ ಶುಭ ಸಂದರ್ಭದಲ್ಲಿ ತಮಗೆ ನಮ್ಮ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ.
ಕೆದಿಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ನೀಡಿದಂಥ ಮುಖ್ಯ ಗುರುಗಳಿಗೆ ಈ ವೇದಿಕೆಯಲ್ಲಿ ಗೌರವಾರ್ಪಣೆ. ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸುವ ಬಂಧುಗಳೇ, ಮಕ್ಕಳಿಗೆ ಗುರುಗಳಾಗಿ ಊರಿನ ಬಂಧುಗಳಿಗೆ ಆತ್ಮೀಯತೆಯಿಂದ ಬೆರೆತಿಗೆ ಒಂದು ಶಾಲೆಯನ್ನು ಮುನ್ನಡೆಸುವಂಥ ಪ್ರಯತ್ನವನ್ನು ಮಾಡಿದಂಥ ಗುರುಗಳಾಗಿರುವಂಥ ಎಲ್ಲ ಗುರುಗಳಿಗೆ ಕೂಡ ಈ ಸಂದರ್ಭದಲ್ಲಿ ಶ್ರೀಮತಿ ಜಯಂತಿ ವಿ ಉತ್ತಮವಾಗಿ ತೊಡಗಿಸಿಕೊಂಡಿರುತ್ತಾರೆ. ಕರಕುಶಲ ತಯಾರಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿರುತ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶ್ರಮಿಸಿ ಆದರ್ಶ ಶಿಕ್ಷಕಿಯಾಗಿರುವ ತಮಗೆ ಈ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀಯುತ ಆನಂದ ನಾಯ್ಕ್ ಪಿ ಅವರು ದಿನಾಂಕ 3/12/1991ರಲ್ಲಿ ಈ ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಹಾಗೆ ಶಿಕ್ಷಣದಲ್ಲಿ ಹಾಕಿಕೊಟ್ಟವರು ತಯಾರಿ ಹಾಗೆ ಗೆಣಸಿನ ಗಿಡದ ಕಾಂಡದ ನಿರ್ವಹಣೆ ಪ್ರದರ್ಶನ ಕ್ಲಸ್ಟರ್ ಜಿಲ್ಲಾ ಕಾಯಂ ನೇಮಕಾತಿಯನ್ನು ಹೊಂದಿ ನಂತರ ಬೇರೆ ಶಾಲೆಗೆ ಶ್ರೀ ರಾಮಕೃಷ್ಣಯ್ಯ, ಲಕ್ಷ್ಮಿ, ರಾಮಯ್ಯ, ಜಗನ್ನಾಥ ಪೂಜ, ಸುಜಾತ ಫ್ರಾನ್ಸಿಸ್ ದೇಸಾ, ದಯವಿಟ್ಟು ಎಲ್ಲ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಿಮಗೆ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ನೀಡಿ ಎಲ್ಲ ಶಿಕ್ಷಕರು